ಇದು ಮಧ್ವ ವಿಜಯದ 102ನೇ ಭಾಗ. 15ನೇ ಸರ್ಗದ 20ನೇ ಶ್ಲೋಕದವರೆಗೆ ಈ ಹಿಂದೆ ಮುಕ್ತಾಯ ಕಂಡಿತ್ತು. 21ನೇ ಶ್ಲೋಕ ಈಗ ನಾವು ನೋಡಬೇಕಾದದ್ದು. ಬ್ರಹ್ಮಸೂತ್ರ ಭಾಷ್ಯದ 2ನೇ ಅಧ್ಯಾಯದ 2ನೇ ಪಾದ, ಸಮಯ ಪಾದ ಅಂತ ಕರೀತಾರೆ. ಅದಕ್ಕೆ ಸಮಯಗಳು ಅಂದರೆ ಎಲ್ಲ ಸಿದ್ಧಾಂತಗಳು, ಬೇರೆ ಬೇರೆ ಸಿದ್ಧಾಂತಗಳನ್ನು ಆಚಾರ್ಯರು ವಿಮರ್ಶೆ ಮಾಡಿ ತನ್ನ ನಿರ್ಣಯವನ್ನು ಹೇಳಿದ್ದು, ಅವುಗಳ ಅಸಾಮಂಜಸ್ಯವನ್ನು ತೋರಿಸಿ ತಾವು ಪ್ರತಿಪಾದನೆ ಮಾಡಿದ ವೇದಾಂತ ಯಾಕೆ ಉಚಿತವಾದದ್ದು, ಯಾಕೆ ಗ್ರಾಹ್ಯವಾದದ್ದು ಅನ್ನೋದನ್ನು ತೋರಿಸುವಂಥ ಪಾದ ಅದು. ಆ ಪಾದದ ಒಂದು ಸಾರಾಂಶ, ಅಲ್ಲಿರುವಂಥ ಎಲ್ಲ ವಿಷಯಗಳು ಇಲ್ಲಿಲ್ಲ, ಆದರೂ ಆ ಪಾದದಲ್ಲಿರುವಂಥ ಬಹುತೇಕ ಅಂಶಗಳ ಒಂದು ಸಾರ ಸಂಗ್ರಹ ಇಲ್ಲಿ ಈ ಅಧ್ಯಾಯದಲ್ಲಿ, ಈ ಸರ್ಗದಲ್ಲಿ ನಾವು ಕಾಣ್ತೇವೆ. ಎಲ್ಲ ಜನರು ಅಲ್ಲಿ ಕೂತ್ಕೊಂಡಿದ್ರು. ಎದುರುಗಡೆ ತ್ರಿವಿಕ್ರಮ ಪಂಡಿತರು ಕೂಡ ಕೂತ್ಕೊಂಡಿದ್ರು. ಆ ತ್ರಿವಿಕ್ರಮ ಪಂಡಿತರು ಮೊದಲಾದಂಥ ವಿದ್ವಾಂಸರು, ಹಾಗೆ ಉಳಿದ ಜನರು, ಅವರೆಲ್ಲರ ಎದುರಿಗೆ ಆಚಾರ್ಯರು ಈ ಒಂದು ಪ್ರವಚನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಉಳಿದ ಅನೇಕ ಮತಗಳನ್ನು ವಿಮರ್ಶೆ ಮಾಡಿದ ಬಳಿಕ ಈಗ ನಡೆದದ್ದು ನ್ಯಾಯ ಮತ್ತು ವೈಶೇಷಿಕ ಮತಗಳ ವಿಮರ್ಶೆ. ಯಾವುದೇ ಒಂದು ವಸ್ತು, ಯಾವುದೇ ಒಂದು ವ್ಯಕ್ತಿ, ಅಲ್ಲಿರುವಂಥ ಗುಣಗಳು, ಗುಣ, ಲಕ್ಷಣ, ಧರ್ಮ ಇವೆಲ್ಲ ಸಮವಾಯ ಸಂಬಂಧದಿಂದ ಇರ್ತವೆ. ಅಲ್ಲಿ ಜ್ಞಾನ, ಇಚ್ಛಾ, ದುಃಖ, ಸುಖ ಮೊದಲಾದ ಈ ಗುಣಗಳೆಲ್ಲ ಆತ್ಮನಲ್ಲೇ ಇರೋದು ಸಮವಾಯ ಸಂಬಂಧದಿಂದ. ಹೀಗಂದ ಮೇಲೆ ಮತ್ತು ಆ ಸಮವಾಯ ಸಂಬಂಧ ಒಂದು ಅಂದಮೇಲೆ ಸಂಖ್ಯೆಯ ದೃಷ್ಟಿಯಿಂದಲೂ ಒಂದು, ಎಲ್ಲ ಜೀವರಲ್ಲೂ ಇರುವಂಥ ಸಮವಾಯ ಸಂಬಂಧ, ಎಲ್ಲ ಗಡಿಗೆ, ಗೋಡೆ, ಬಂಗಾರ, ಮಣ್ಣು ಮೊದಲಾದ ಜಡವಸ್ತುಗಳಲ್ಲೂ ಇರುವಂಥ ಸಮವಾಯ ಸಂಬಂಧ ಸಂಖ್ಯೆಯ ದೃಷ್ಟಿಯಿಂದಲೂ ಒಂದಾದ ಮೇಲೆ ಏನು ಸಮಸ್ಯೆ ಅನ್ನೋದನ್ನು ಈ ಹಿಂದಿನ ಶ್ಲೋಕದಲ್ಲಿ ವಿವರಣೆ ಮಾಡಿದರು. ಸಂಸಾರಿಯಾದಂಥ ಒಬ್ಬ ಜೀವನಿಗೂ ಇರೋದು ಸಮವಾಯ ಸಂಬಂಧ ಒಂದೇ, ಮುಕ್ತನಾದಂಥ, ನಿತ್ಯ ಮುಕ್ತನಾದಂಥ ಪರಮಾತ್ಮನಲ್ಲೂ ಇರುವಂಥ ಸಮವಾಯ ಸಂಬಂಧ ಒಂದೇ. ಸಂಬಂಧ ಒಂದು ಅಂತ ಆದಮೇಲೆ ಆ ಸಂಬಂಧದ ಹತೋಟಿ ಒಳಪಟ್ಟಂಥ ಗುಣಗಳು, ಪರಸ್ಪರರ ಗುಣಗಳು ಪರಸ್ಪರರಲ್ಲಿ ಇರಬೇಕಾಗಿತ್ತು. ಪರಮಾತ್ಮನ ಸರ್ವಜ್ಞತ್ವ ಈ ಜೀವನಲ್ಲಿ ಇರಬೇಕು. ಹಾಗೆ ಜೀವನದಲ್ಲಿರುವಂಥ ದುಃಖ ಮೊದಲಾದ ಅಪೂರ್ಣತೆಗಳು, ಅಪೂರ್ಣ ಗುಣಗಳು ಪರಮಾತ್ಮನಲ್ಲಿ ಇರಬೇಕಾದಿತ್ತು ಅಂತ ಈ ಹಿಂದೆ ಸಮರ್ಥನೆ ಮಾಡಿದರು. ಈ ಮುಂದಿನ ಶ್ಲೋಕದಲ್ಲಿ ಅದಕ್ಕೆ ಅವರು ಏನು ಸಮರ್ಥನೆ ಮಾಡ್ತಾರೆ, ಏನು ಒಂದು ಸಮಾಧಾನ ಹೇಳ್ತಾರೆ, ಆ ಸಮಾಧಾನ ಎಷ್ಟು ರೀತಿಯಿಂದ ಉಚಿತವಾಗುತ್ತೋ ಅನ್ನೋದನ್ನು ಈ 21ನೇ ಶ್ಲೋಕದಲ್ಲಿ ಹೇಳಿ ಅದರ ವಿಮರ್ಶೆಯನ್ನು ತೋರಿಸ್ತಾರೆ. ಸಮವಾಯ ಸಂಬಂಧ ಎಲ್ಲ ಕಡೆ ಒಂದು ಹೌದು, ಆದರೆ ಆ ಒಂದು ಅನ್ನೋ ಮಾತ್ರಕ್ಕೆ ಪ್ರತಿಯೊಂದು ಜೀವನಲ್ಲೂ ಇರುವಂಥ, ಈ ಜೀವನಲ್ಲಿಯೂ ಆ ಜೀವನಲ್ಲಿಯೂ ಪರಮಾತ್ಮನಲ್ಲಿಯೂ ಜೀವನಲ್ಲಿಯೂ ಇರುವಂಥ ಗುಣಗಳು ಪರಸ್ಪರರಲ್ಲಿ ಬರಬೇಕಾಗಿಲ್ಲ. ಪರಮಾತ್ಮನ ಗುಣ ಜೀವನದಲ್ಲಿ ಬರಬೇಕಾಗಿಲ್ಲ, ಜೀವನ ಗುಣ ಪರಮಾತ್ಮನಲ್ಲಿ ಬರಬೇಕಾಗಿಲ್ಲ. ಯಾಕೆಂತಂದರೆ ಒಂದಾದರೂ ಉಪಾಧಿಯ ದೃಷ್ಟಿಯಿಂದ ಅದು ಭಿನ್ನ, ಔಪಾಧಿಕವಾದಂಥ ಭೇದ ಅಂತ ಒಂದನ್ನು ಒಪ್ತಾರೆ ಕೆಲವು ಕಡೆ, ಅನೇಕ ಕಡೆ ಅಂಥದನ್ನು ಒಪ್ಪಿರ್ತಾರೆ. ಉಪಾಧಿ ಅಂದರೆ ಏನು, ಉಪಾಧಿ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ಕಲ್ಪನೆ ಕೊಟ್ಟರೆ ಔಪಾಧಿಕವಾದಂಥ ಭೇದ ಅಂದರೆ ಏನು ಅನ್ನೋದ್ರ ಬಗ್ಗೆನೂ ನಾವು ತಿಳ್ಕೊಳ್ಬಹುದು. ಈಗ ಈ ಎಲ್ಲ ಕಡೆ ಇರುವಂಥ ಆಕಾಶ ಒಂದು, ಈ ಊರಿನಲ್ಲಿರುವಂಥ ಆಕಾಶ, ಪಕ್ಕದ ಊರು, ಪಕ್ಕದ ರಾಜ್ಯ, ಪಕ್ಕದ ದೇಶ, ಹೀಗೆ ಅನೇಕ ಲೋಕಗಳು, ಎಲ್ಲ ಕಡೆ ಇರುವಂಥ ಆಕಾಶವೂ ಒಂದು. ಆಕಾಶ ಒಂದು ಹೌದಾದರೂ ಕೂಡ ನಾವೆಲ್ಲಿದ್ದೀವಿ ಅಂತ ನಮ್ಮನ್ನು ನಾವು ಪ್ರಶ್ನೆ ಕೇಳಿಕೊಂಡ್ರೆ, ಅಥವಾ ನೀವೆಲ್ಲಿದ್ದೀರಿ ಅಂತ ನಮ್ಮನ್ನು ಯಾರಾದರೂ ಕೇಳಿದರೆ, ನಾವು ಅಮೇರಿಕಾ ದೇಶದಲ್ಲಿದ್ದೀವಿ ಅಂತ ಯಾರು ಹೇಳೋದಿಲ್ಲ, ನಾವು ಭಾರತದಲ್ಲಿದ್ದೀವಿ ಅಂತ ಅಷ್ಟೇ ಹೇಳ್ತೇವೆ. ಯಾಕೆಂತಂದರೆ ಆಕಾಶ ಒಂದು ಹೌದು, ಭಾರತ ದೇಶದಲ್ಲಿರುವ ಆಕಾಶ, ಅಮೇರಿಕಾ ದೇಶದಲ್ಲಿರುವ ಆಕಾಶ, ಪಕ್ಕದ ಊರುಗಳಲ್ಲಿರುವಂಥ ಆಕಾಶ, ಇದೆಲ್ಲ ಆಕಾಶ ಒಂದು ಅನ್ನೋದು ಹೌದು. ಆದರೆ ಆ ಆಕಾಶಕ್ಕೊಂದು ಔಪಾಧಿಕವಾದಂಥ, ಔಪಾಧಿಕ ಅಂದರೆ ಕಂಡೀಷನಲ್ ಆದಂಥ ಒಂದು ಭೇದ ಇದೆ. ಉಪಾಧಿ ಅಂದರೆ ಒಂದು ರೀತಿಯಾದಂಥ ಕಂಡೀಷನ್. ಅದು ಹೇಗೆ, ಈಗ ಒಂದು ದೊಡ್ಡ ಊರು, ಆ ದೊಡ್ಡ ಊರಿನಲ್ಲಿ
ಹೀಗೊಂದು 10-20 ಕಿಲೋಮೀಟರ್ ಉದ್ದ, ಹೀಗೊಂದು 10-20 ಕಿಲೋಮೀಟರ್ ಅಗಲ ಇರುವಂಥ ಒಂದು ಊರು. ಆ ಊರಿನಲ್ಲಿ ಕೆಲವು ಮನೆಗಳನ್ನು ಕಟ್ತಾರೆ. ಮನೆಗಳನ್ನು ಕಟ್ಟಿದ ಮೇಲೆ ಈ ಮನೆಯೊಳಗಿದ್ದ ಆಕಾಶ ಬೇರೆ ಆಯಿತು, ಆ ಮನೆಯೊಳಗಿದ್ದಂಥ ಆಕಾಶ ಬೇರೆ ಆಯಿತು. ಅದಕ್ಕಾಗಿ ಇದನ್ನು ಈ ಮನೆ ಅಂತ ಕರೀತಾರೆ, ಅದನ್ನು ಆ ಮನೆ ಅಂತ ಕರೀತಾರೆ. ಒಂದು ಮಠ, ಯಾವುದೋ ಒಂದು ಮಂದಿರ, ಮತ್ತೊಂದು ಯಾವುದೋ ಮನೆ, ಮತ್ತೊಂದು ಯಾವುದೋ ಪಾಕಶಾಲೆ, ದನಗಳ ಕೊಟ್ಟಿಗೆ, ಇವುಗಳ ನಿರ್ಮಾಣ ಆದ ಬಳಿಕ ಅಲ್ಲಿರುವಂಥ ಆಕಾಶ ಬೇರೆ ಆಯಿತು, ಈ ಮನೆಯೊಳಗಿರುವ ಆಕಾಶ ಬೇರೆ ಆಯಿತು, ಆ ಮನೆಯೊಳಗಿದ್ದಂಥ ಆಕಾಶ ಬೇರೆ ಆಯಿತು. ಆದ್ರಿಂದಲೇ ನೀವು ಈ ಊರಿನಲ್ಲಿ ಎಲ್ಲಿದ್ದೀರಿ ಅಂತ ಕೇಳಿದರೆ ಇಂಥ ಬೀದಿಯಲ್ಲಿ, ಇಂಥ ನಗರದಲ್ಲಿ, ಇಂಥ ಓಣಿಯಲ್ಲಿ ಅಂತ ಹೀಗೇನೋ ಉತ್ತರ ಕೊಡ್ತಾರೆ. ಆ ಓಣಿ ಬೀದಿ ಅಂದರೆ ವಸ್ತುತಃ ಇವೆಲ್ಲ ಆಕಾಶಗಳೇ, ವಸ್ತುತಃ ಇವೆಲ್ಲ ಸ್ಪೇಸ್ ಆಗಿದ್ದರೂ ಕೂಡ ಮನೆ, ಮಠ, ಮಂದಿರ, ಕೊಟ್ಟಿಗೆ ಮೊದಲಾದ ಕಂಡೀಷನ್ಗಳು, ಮೊದಲಾದ ಉಪಾಧಿಗಳು ಅಂತಂದರೆ ವಿಭಾಜಕಗಳು ಅಂತ ಅರ್ಥ. ವಿಭಾಗ ಮಾಡಿ ತೋರಿಸ್ಲಿಕ್ಕೆ ಕಾರಣ ಆಗುವಂಥವು. ಆ ಮೂಲಕ ನಾವು ಇಲ್ಲಿದ್ದೀವಿ, ಅಲ್ಲಿಲ್ಲ, ಅವರು ಇಲ್ಲಿದ್ದಾರೆ, ಅಲ್ಲಿಲ್ಲ, ಅವರಿಗೂ ನಮಗೂ ಇಷ್ಟು ಕಿಲೋಮೀಟರ್ ದೂರದ ಅಂತರ ಇದೆ, ಇಲ್ಲಿಂದ ಅಲ್ಲಿಗೆ ಹೋಗಲಿಕ್ಕೆ ಇಷ್ಟು ಸಮಯದ ಅಂತರ, ಹೀಗೆಲ್ಲ ನಾವು ಮಾತಾಡ್ತೀವಿ. ವಸ್ತುತಃ ಆಕಾಶ ಒಂದಾದರೂ ಕೂಡ ಅಲ್ಲಿ ಇಂಥ ತಾತ್ಕಾಲಿಕವಾದಂಥ ಭೇದಗಳನ್ನು ನಾವು ಕಾಣ್ತೀವಿ ಜಗತ್ತಿನಲ್ಲಿ. ಅದಿಲ್ಲದೆ ಹೋದರೆ ಯಾವ ಕೆಲಸನೂ ನಡೀಲಿಕ್ಕಿಲ್ಲ. ನೀವು ಎಲ್ಲಿದ್ದೀರಿ ಅಂತ ಕೇಳಿದ್ರೆ, ನೀವು ಎಲ್ಲಿದ್ದೀರಿ, ನಾವೀಗ ಬರಬೇಕು ಅಂತ ಕೇಳಿದರೆ ನಾವು ಅನಂತ ಆಕಾಶದಲ್ಲಿದ್ದೇವೆ ಅಂತ ಉತ್ತರ ಕೊಟ್ಟರೆ ಅದರಿಂದೇನು ಕೇಳಿದವ್ರಿಗೇನು ಪ್ರಯೋಜನ ಆಗೋದಿಲ್ಲ, ಹೇಳಿದವ್ರಿಗೂ ಪ್ರಯೋಜನ ಆಗೋದಿಲ್ಲ. ಅದಷ್ಟೇ ಅಲ್ಲ, ಎಲ್ಲಿದ್ದೀವಿ ಅಂತ ಕೇಳಿದ್ರೆ ನಾವು ಅಮೆರಿಕದಲ್ಲಿದ್ದೀವಿ ಅಂತಲೂ ಯಾರು ಹೇಳಬೇಕಾಗ್ತದೆ. ಆಮೇಲೆ ಆ ಹೇಳಿದ್ದು ಎಷ್ಟು ಅಸಂಬದ್ಧ. ಇದನ್ನೆಲ್ಲ ವಿಚಾರ ಮಾಡಿದರೆ ವಸ್ತು ಮೂಲತಃ ಒಂದೇ ಆದರೂ ಕೂಡ ಅದರಲ್ಲಿರುವಂಥ ಈ ಭೇದಗಳೇನಿವೆ ಅವು ತಾತ್ಕಾಲಿಕವಾದಂಥ ಭೇದಗಳು, ಔಪಾಧಿಕವಾದಂಥ ಕಂಡೀಷನಲ್ ಆದಂಥ ಭೇದಗಳು ಅಂತ ಒಪ್ಪಬೇಕು. ಇನ್ನೂ ಅನೇಕ ಥರದ ಉದಾಹರಣೆಗಳನ್ನು ಕೊಡಬೇಕು. ಕೊಟ್ಟರೆ ಈ ಸಮವಾಯ ಸಂಬಂಧದ ಬಗ್ಗೆ ಮುಂದೆ ಆ ನ್ಯಾಯ ವೈಶೇಷಿಕರು ತಮ್ಮನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಏನು ಪ್ರಯತ್ನ ಪಡ್ತಾರೆ ಅದು ಅರ್ಥ ಆಗ್ತದೆ. ಒಂದು ದೊಡ್ಡ ಬಟ್ಟೆ ನಮ್ಮ ಎದುರಿಗಿದೆ. ಆ ಬಟ್ಟೆಯ ಮೇಲೆ ಒಂದು ಚಾಕ್ ಪೀಸ್ ತೊಗೊಂಡು ಅದರ ಮೇಲೆ ರೇಖೆಗಳನ್ನು ಕೊರೀತಾರೆ. ರೇಖೆಗಳನ್ನು ಕೊರೆದು ಕೆಲವು ಭಾಗ ಕತ್ತರಿಸಿ ತೆಗಿತಾರೆ, ಕೆಲವು ಭಾಗಗಳನ್ನು ಮಾತ್ರ ಉಳಿಸ್ಕೊಂಡು ಅವುಗಳನ್ನು ಮತ್ತೆ ಹೊಲಿದು ಅದರಿಂದ ಒಂದು ಬಟ್ಟೆ ತಯಾರು ಮಾಡಿ, ಒಂದು ನಾವು ಹಾಕಿಕೊಳ್ಬಹುದಾದಂಥ ಒಂದು ಬಟ್ಟೆಯನ್ನು ತಯಾರು ಮಾಡ್ತಾರೆ. ಆ ಚಾಕ್ ಪೀಸ್ ಏನಿದೆಯಲ್ಲ ಅದು ವಿಭಾಜಕ. ಆ ದೊಡ್ಡದಾದಂಥ ಬಟ್ಟೆಯಲ್ಲಿ, ಮೂಲತಃ ಒಂದೇ ಆಗಿದ್ದಂಥ ಬಟ್ಟೆಯಲ್ಲಿ ವಿಭಾಜಕವಾದಂಥ ಗೆರೆಗಳನ್ನು ಎಳೆದು ಆ ಮೂಲಕ ಆ ತುಣುಕು, ಈ ತುಣುಕು, ಇದು ಆ ಅಂಗಿಯ ಕೈ, ಇದು ಆ ಅಂಗಿಯ ಮತ್ತೊಂದು ಎದೆ ಭಾಗ, ಇದು ಬೆನ್ನಿನ ಭಾಗ ಅಂತ ತೋರಿಸ್ಲಿಕ್ಕೆಲ್ಲ ಕಾರಣ ಆಗೋದು ಯಾವುದು ಅಂದರೆ ಆ ಚಾಕ್ ಪೀಸ್. ಹಾಗೆ ದೊಡ್ಡದಾದಂಥ ಆಕಾಶದಲ್ಲಿ ಈ ವಿಭಾಜಕವಾದದ್ದು ಯಾವುದು ಅಂತಂದರೆ ಈ ಮನೆ, ಮಠ, ಮಂದಿರ ಇವೆಲ್ಲ ವಿಭಾಜಕಗಳು. ಹೀಗೆ ವಿಭಾಜಕ ಅಥವಾ ಉಪಾಧಿ ಅನ್ನೋ ಶಬ್ದ ನಾವು ವ್ಯವಹಾರದಲ್ಲಿ ಬಳಕೆ ಮಾಡೋದಿಲ್ಲ. ವಿಭಾಜಕ ಅನ್ನೋ ಶಬ್ದವನ್ನು ಬಳಕೆ ಮಾಡ್ತೇವೆ. ಆ ಶಾಸ್ತ್ರದಲ್ಲಿ ಔಪಾಧಿಕ ಅನ್ನೋ ಶಬ್ದವನ್ನೇ ಹೆಚ್ಚು ಬಳಕೆ ಮಾಡ್ತಾರೆ. ಹೀಗೆ ಸಮವಾಯ ಸಂಬಂಧ ಒಂದು ಹೌದು. ಸಮವಾಯ ಸಂಬಂಧ ಈ ಜಗತ್ತಿನಲ್ಲಿ ಅನಂತ ಜೀವರಿದ್ದಾರಲ್ಲ, ಅನೇಕ ಜೀವರು, ಸಂಸಾರಿ ಜೀವರಿದ್ದಾರೆ. ಅವರಲ್ಲೆಲ್ಲ ಕಡೆಯೂ ಕೂಡ ಸಮವಾಯ ಸಂಬಂಧ ಅಂತ ಅನ್ನೋದು ಒಂದು ಹೌದು. ಮತ್ತೆ ಜೀವನಲ್ಲಿಯೂ ಪರಮಾತ್ಮನಲ್ಲೂ ಇರುವಂತಹ ಸಮವಾಯ ಸಂಬಂಧವೂ ಒಂದು ಹೌದು. ಆದರೆ ಅದರಿಂದ ಯಾವ ಅನರ್ಥವೂ ಆಗಬೇಕಾಗಿಲ್ಲ, ಏನು ಸಮಸ್ಯೆನೂ ಆಗಬೇಕಾಗಿಲ್ಲ ಅಂತ ತಮ್ಮನ್ನು ಸಮರ್ಥನೆ ಮಾಡ್ಕೊಳ್ತಾರೆ ತಾರ್ಕಿಕರು. ಅಲ್ಲಿಯೂ ಆ ಸಮವಾಯ ಸಂಬಂಧ ಒಂದಾದರೂ ಕೂಡ ಉಪಾಧಿಯ ನಿಮಿತ್ತವಾಗಿ, ವಿಭಾಜಕದ ನಿಮಿತ್ತವಾಗಿ ಅದನ್ನು, ಆ ಸಮವಾಯ ಸಂಬಂಧವನ್ನು ಬೇರೆ ಅಂತ ಹೇಳ್ತೀವಿ ನಾವು. ಪರಮಾತ್ಮನಲ್ಲಿರುವ ಸಮವಾಯ ಸಂಬಂಧ ಬೇರೆ, ಜೀವನದಲ್ಲಿರುವಂಥ ಸಮವಾಯ ಸಂಬಂಧ ಬೇರೆ, ಜೀವನಲ್ಲೇ ಪರಸ್ಪರ ಇರುವಂಥ ಸಮವಾಯ ಸಂಬಂಧ ಬೇರೆ. ಹೀಗೆ ಸಮವಾಯ ಸಂಬಂಧ ಮೂಲತಃ ಒಂದಾದರೂ ಕೂಡ ವಿಭಾಜಕದ ನಿಮಿತ್ತವಾಗಿ, ಉಪಾಧಿಯ ನಿಮಿತ್ತವಾಗಿ ಅದನ್ನು ಬೇರೆ ಬೇರೆ ಅಂತಂತೇವೆ. ಆದ್ದರಿಂದ ಪರಮಾತ್ಮನಲ್ಲಿರುವ ಸರ್ವಜ್ಞತ್ವ ಜೀವನಿಗೆ ಬರಬೇಕಾಗಿಲ್ಲ, ಜೀವನದಲ್ಲಿರುವಂತಹ ದುಃಖ ಮೊದಲಾದ ದುರ್ಗುಣಗಳು ಪರಮಾತ್ಮನಿಗೆ ಬರಬೇಕಾಗಿಲ್ಲ. ಯಾಕೆಂದರೆ ಕಂಡೀಷನಲ್ ಆದಂಥ ಭೇದ ಇದೆ. ವಿಭಾಜಕ ಗುಣಗಳ ಮೂಲಕ ಅವರಿಗೆ ಭೇದ ಬಂದಿದೆ. ಏನು ವಿಭಾಜಕ ಗುಣಗಳು ಅಂತಂದರೆ, ಜೀವನಿಗೆ ಒಂದು ಪ್ರತ್ಯೇಕವಾದ ಶರೀರ ಇದೆ. ಅವನಿಗೊಂದು ಶರೀರ ಬಂತಲ್ಲ, ಭೌತಿಕವಾದ ಶರೀರ, ರಕ್ತ ಮಾಂಸಾದಿಗಳಿಂದ ತುಂಬಿದಂಥ ಒಂದು ಶರೀರ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು, ಇದೇ ಅವನಿಗೆ ಉಪಾಧಿ, ವಿಭಾಜಕ. ಚಾಕ್ ಪೀಸ್ ತೊಗೊಂಡು ಕೊರೆದ್ರೆ
ಅಲ್ಲಿ ಹೇಗೆ ಬೇರೆ ಬೇರೆ ಭಾಗಗಳು ಕಾಣ್ತಾವೋ ಹಾಗೆ ಜೀವನ ಶರೀರ, ಜೀವನ ಮನಸ್ಸು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಇವೇ ಉಪಾಧಿಗಳು. ಈ ಉಪಾಧಿ ಆ ಪರಮಾತ್ಮನಲ್ಲಿಲ್ಲ. ಆದ್ದರಿಂದ ಅವನಲ್ಲಿರುವಂಥ ಸಮವಾಯ ಸಂಬಂಧ ಬೇರೆ ಆಯಿತು, ಇವನಲ್ಲಿದ್ದ ಸಮವಾಯ ಸಂಬಂಧ ಬೇರೆ ಆಯಿತು. ಇವನ ಜೀವನ ದುರ್ಗುಣ ಪರಮಾತ್ಮನಿಗೆ ಬರಬೇಕಾಗಿಲ್ಲ. ಪರಮಾತ್ಮನ ಸರ್ವಜ್ಞತ್ವ ಮೊದಲಾದ ಗುಣಪೂರ್ಣತೆ, ಅನಂತ ಗುಣ ಪರಿಪೂರ್ಣತೆ ಈ ಜೀವನಿಗೆ ಬರಬೇಕಾಗಿಲ್ಲ ಅಂತ ನ್ಯಾಯ ವಿಶೇಷಗಳು ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಂಡ್ರು. ಈ 21ನೇ ಶ್ಲೋಕದ ಪೂರ್ವಾರ್ಧದ ಮೊದಲನೇ ಪಾದದಲ್ಲಿ. ಅದಕ್ಕೆ ನಾವು ಅವ್ರನ್ನ ಪ್ರಶ್ನೆ ಕೇಳಿದ್ವಿ, ಆಚಾರ್ಯ ಅದನ್ನು ಹೇಗೆ ಖಂಡನೆ ಮಾಡಿದ್ರು ಅಂತಂದರೆ, ಆಯಿತು ಮೂಲತಃ ಸಮವಾಯ ಸಂಬಂಧ ಒಂದೇ ಆದರೂ ಕೂಡ ಅದು ವಿಭಾಜಕದ ನಿಮಿತ್ತವಾಗಿ ಬೇರೆ ಬೇರೆ ಆಯಿತು ಅಂತ ಮಾತಾಡಿದ್ರಲ್ಲ, ಅದಕ್ಕೆ ಆಕಾಶ, ಬಟ್ಟೆ ಮೊದಲಾದ ಉದಾಹರಣೆಗಳನ್ನು ಕೂಡ ನೀವು ಕೊಟ್ಟರಲ್ಲ. ಈಗ ಒಂದು ಪ್ರಶ್ನೆ ಕೇಳ್ತೇವೆ. ಈ ವಿಭಾಜಕ ಧರ್ಮದ ನಿಮಿತ್ತವಾಗಿ, ಉಪಾಧಿಯ ನಿಮಿತ್ತವಾಗಿ ಒಂದು ಭೇದ ಬಂತಲ್ಲ, ಆ ಭೇದ ಅಂತಂದ್ರೆ ಸತ್ಯವೋ ಅಸತ್ಯವೋ? ಇದನ್ನು ಉತ್ತರ ಹೇಳ್ರಿ. ಅದು ಸತ್ಯವೋ ಅಸತ್ಯವೋ ಅನ್ನೋ ಪ್ರಶ್ನೆಗೆ ಅಭಿಪ್ರಾಯ ಏನಂತಂದರೆ, ಅಸತ್ಯ ಅಂದರೆ ಕಂಡದ್ದು ಹೌದು, ಆದರೆ ವಾಸ್ತವಿಕ ಅಲ್ಲ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಾಣ್ತದಲ್ಲ, ಬೆಳ್ಳಿ ಕಾಣಿಸಿದ್ದು ಹೌದು, ಭ್ರಾಂತಿ ಬಂದು ಅದನ್ನು ತಗೊಳ್ಬೇಕು ಅಂತ ನಾವು ಧಾವಿಸಿದ್ದು ಹೌದು, ಹಗ್ಗದಲ್ಲಿ ಹಾವು ಕಂಡದ್ದು ಹೌದು, ಮತ್ತು ಹಗ್ಗದಲ್ಲಿ ಕಂಡಂಥ ಹಾವನ್ನು ನಾವು ನೆನೆಸ್ಕೊಂಡು ಭಯಪಟ್ಟದ್ದು ಹೌದು, ಮೈ ನಡಗಿದ್ದು ಹೌದು, ಎಲ್ಲ ಹೌದು. ಆದರೆ ಆ ಹಾವು ಮಾತ್ರ ಅವಾಸ್ತವ. ಹಾವಿನ ಜ್ಞಾನ ಬಂದ ಸಂಗತಿ, ಹಾವಿನ ಭ್ರಾಂತಿ ಬಂದ ಸಂಗತಿ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಂಡ ಒಂದು ಸಂಗತಿ ಅದು ವಾಸ್ತವ, ಆದರೆ ವಸ್ತು ಅವಾಸ್ತವ. ಜ್ಞಾನ ವಾಸ್ತವ, ವಸ್ತು ಅವಾಸ್ತವ. ಹೀಗೆ ಅಲ್ಲೆಲ್ಲ ಹೇಳ್ತೀವಿ. ಈಗ ನೀವೊಂದು ಭೇದ ಉಪಾಧಿಯ ನಿಮಿತ್ತವಾಗಿ, ವಿಭಾಜಕ ಧರ್ಮದ ನಿಮಿತ್ತವಾಗಿ ಒಂದು ಭೇದ ಬಂತು ಅಂತಿರಲ್ಲ, ಈ ಭೇದ ಸತ್ಯವೋ ಅಸತ್ಯವೋ ಅದನ್ನು ಹೇಳಿ. ನೀವು ದೃಷ್ಟಾಂತವನ್ನು 100 ಕೊಡ್ಬೋದು, ಸತ್ಯವೋ ಅಸತ್ಯವೋ ಅದನ್ನು ಹೇಳಿ. ಯಾಕೆಂದರೆ ನಾವು ಈ ಆಕಾಶ, ಬಟ್ಟೆ ಮೊದಲಾದವುಗಳಲ್ಲಿ ನೀವೇನು ಉದಾಹರಣೆ ಕೊಟ್ಟರೆ ಅಲ್ಲೆಲ್ಲ ಇರುವಂಥ ಭೇದವನ್ನು ನಾವು ಸತ್ಯ ಅಂತಲೇ ಒಪ್ತೇವೆ. ವಸ್ತುತಃ ಆಕಾಶದಲ್ಲಿ ಭೇದ ಇದ್ದೇ ಇದೆ, ಆದರೆ ಇದ್ದದ್ದು ಗೊತ್ತಾಗಲಿಲ್ಲ ಅಷ್ಟೇ. ಒಂದು ದೊಡ್ಡ ಪ್ರದೇಶದಲ್ಲಿ ನಮ್ಮನ್ನು ತೊಗೊಂಡೋಗಿ ನಿಲ್ಲಿಸಿಬಿಟ್ರೆ ನಮ್ಮ ಕಣ್ಣು ಆ ಇಡೀ ಪ್ರದೇಶದಲ್ಲಿ ಎಲ್ಲ ಕಡೆ ಓಡಾಡಿತು. ಆಗ ನಮಗೊಂದು ಮನೆ, ಒಂದು ಕೋಣೆ, ಇದ್ಯಾವುದನ್ನು ಕಲ್ಪನೆಗೆ ತಂದುಕೊಳ್ಳಿಕ್ಕಾಗೋದಿಲ್ಲ. ಒಂದು 40x60 ಸೈಟಿನ ತೊಗೊಂಡೋಗಿ ನಿಲ್ಲಿಸಿಬಿಟ್ರೆ ಅಲ್ಲಿ ಮೊದಲು ಒಂದು ನಮ್ಮ ಮನೆ ಹೇಗಿರ್ಬೋದು ಅಂತ ಕಲ್ಪನೆ ನಾವು ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಚಿತ್ರ ಬರೆದು ಇದು ಮಲಗುವ ಕೋಣೆ, ಇದು ದೇವರ ಕೋಣೆ, ಇದು ಅಡುಗೆ ಕೋಣೆ ಅಂತ ಒಬ್ಬ ತಂತ್ರಜ್ಞನಾದವನು ಅದಕ್ಕೆಲ್ಲ ರೇಖೆಗಳನ್ನು ಎಳೆದು ತೋರಿಸಿ, ಆಮೇಲೆ ಅದರಂತೆ ನೆಲದ ಮೇಲೆ ಆ ಸೀಮೆ ಸುಣ್ಣದ ಪುಡಿಯನ್ನು ಹಾಕಿ ಆ ನೆಲವನ್ನು ಅಗೆದು ಅದಕ್ಕೊಂದು ಪಾಯ ತೋಡಿ ಸ್ವಲ್ಪ ಗೋಡೆ ಎದ್ದ ಮೇಲೆ ಅದರ ಬಗ್ಗೆ ನಮಗೊಂದು ಕಲ್ಪನೆ ಬರಲಿಕ್ಕೆ ಸಾಧ್ಯ. ಅದಕ್ಕಿಂತ ಮುಂಚೆ ನಮಗೊಂದು ಕಲ್ಪನೆ ಬರಲಿಕ್ಕೆ ಸಾಧ್ಯ ಇಲ್ಲ. ವಸ್ತುತಃ ಆ ನಿವೇಶನದಲ್ಲಿ 40-60 ಅನ್ನುವಂಥ ಒಂದು ನಿವೇಶನದಲ್ಲಿ, ಒಂದು ಸೈಟ್ನಲ್ಲಿ ಇವೆಲ್ಲ ಇದ್ದವೇ, ಈ ಭಾಗಗಳು ಇದ್ದವು. ಇದ್ದದ್ದನ್ನು ತೋರಿಸ್ಲಿಕ್ಕೆ ಒಂದು ನಿಮಿತ್ತ ಬೇಕಷ್ಟೆ. ಹೀಗೊಂದು 2 ಮೀಟರು, ಹೀಗೊಂದು 2 ಮೀಟರ್ ಅಗಲದ ಒಂದು ಬಟ್ಟೆ, ಉದ್ದಗಲದ ಬಟ್ಟೆ. ಆ ಬಟ್ಟೆಯಲ್ಲಿ ಈ ತೋಳು, ಈ ಬೆನ್ನು, ಎದೆ ಇದೆಲ್ಲ ಇದ್ದೇ ಇದೆ. ಆ ಇದ್ದದ್ದನ್ನು ತೋರಿಸ್ಲಿಕ್ಕೆ ನಮಗೆ ನೀವು ಸಾಧ್ಯ ಆಗೋದಿಲ್ಲ. ಯಾಕಂದರೆ ನಾವು ಆ ಬಟ್ಟೆ ಹೊಲಿಯುವ ಕಲೆಯನ್ನು ಕಲ್ತಿಲ್ಲ, ಮನೆ ನಿರ್ಮಾಣ ಮಾಡುವ ಕಲೆಯನ್ನು ನಾವು ಕಲ್ತಿಲ್ಲ. ಬಟ್ಟೆ ಹೊಲಿಯುವ ಕಲೆಯನ್ನು ಕಲ್ತವನು ಯಾರಿದ್ದಾನೆ, ಮನೆಯ ಚಿತ್ರಗಳನ್ನು, ನೀಲಿ ನಕ್ಷೆಗಳನ್ನು ತೆಗೆಯುವಂಥ ತಂತ್ರಜ್ಞ ಯಾರಿದ್ದಾರೆ, ಅವನು ಅದರಲ್ಲಿ ಕೆಲವು ಗೆರೆಗಳನ್ನು ತೋರಿಸಿಬಿಟ್ರೆ ಅದು ನೋಡೋರಿಗೆ ಸ್ಪಷ್ಟ ಆಗಿಬಿಡ್ತದೆ. ಹಾಗೆ ನಾವು ಆಕಾಶದಲ್ಲಿ ಆಗಲಿ ಬಟ್ಟೆಯಲ್ಲಾಗಲಿ ಎಲ್ಲ ಕಡೆ ಭೇದಗಳು ಇದ್ದೇ ಇವೆ. ಇದ್ದ ಭೇದಗಳನ್ನು ಆ ವಿಭಾಜಕ ಧರ್ಮ, ಉಪಾಧಿ ಅದು ತೋರಿಸ್ತದೆ ಅಂತ ಹೇಳ್ತೀವಿ. ಈಗ ನೀವೇನು ಹೇಳ್ತೀರಿ? ನೀವು ನ್ಯಾಯ ವಿಶೇಷಕರು ಸಮವಾಯ ಸಂಬಂಧದ ಮೂಲತಃ ಒಂದಾದರೂ ಕೂಡ ಉಪಾಧಿಯಿಂದಾಗಿ, ವಿಭಾಜಕ ಧರ್ಮದಿಂದಾಗಿ ಅದಕ್ಕೊಂದು ಭೇದ ಬಂತು ಅಂತೀರಲ್ಲ, ಆ ಭೇದ ಸತ್ಯವೋ ಅಸತ್ಯವೋ ಅನ್ನೋ ಉತ್ತರ ಹೇಳಿ. ಉಳಿದ ಕಥೆ ಆ ಕಡೆಯಲ್ಲಿ ಮೂಲಭೂತವಾಗಿ ನೀವು ಸತ್ಯವೋ ಅಸತ್ಯವೋ ಅಂತ ಪ್ರಶ್ನೆ ಬೇಕು. ತದ್ವಯಂ ಚೋಕ್ತ ದೋಷಂ ಹಿ ಮಾಯವನ್ಮಾತ್ ವದೇತ್ ಪರಂ. ಸತ್ಯ ಅಂತ ಹೇಳಿದ್ರೆ ಒಂದು ದೋಷ, ಅಸತ್ಯ ಅಂತ ಹೇಳಿದ್ರೆ ಮತ್ತೊಂದು ದೋಷ. ಸತ್ಯ ಅಂತ ಹೇಳಿದ್ರೆ ಏನು ಸಮಸ್ಯೆ ಅಂತಂದ್ರೆ, ಭೇದಗಳು ಬೇರೆ ಬೇರೆ ಅಂತ ಆಗಿಬಿಟ್ರೆ, ಸಮವಾಯ ಸಂಬಂಧದ ಭೇದಗಳು ಬೇರೆ ಬೇರೆ ಅಂತ ಆಗಿಬಿಟ್ರೆ
ನಿಮ್ಮ ಸಿದ್ಧಾಂತವನ್ನು ಕೈ ಬಿಟ್ಟಂಗಾಯ್ತು. ನಿಮ್ಮ ಸಿದ್ಧಾಂತ ಏನು ಅಂದರೆ ಸಮವಾಯ ಸಂಬಂಧ ಸಂಖ್ಯೆಯ ದೃಷ್ಟಿಯಿಂದ ಒಂದು ಅಂತ ಹೇಳ್ತಾ ಬಂದ್ರಿ ಇಲ್ಲಿ ತನಕ. ಪ್ರಾಚೀನ ನ್ಯಾಯದ ಎಲ್ಲ ವಿದ್ವಾಂಸರು ಕೂಡ ಸಮವಾಯವನ್ನು ಸಂಖ್ಯೆಯ ದೃಷ್ಟಿಯಿಂದಲೂ ಒಂದು ಅಂತ ಬಲವಾಗಿ ಪ್ರತಿಪಾದನೆ ಮಾಡ್ತಾ ಬಂದವರು. ಒಂದು ಅಂತಂದ್ಮೇಲೆ ಅದ್ರಲ್ಲಿ ಭೇದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಭೇದವನ್ನು ಒಪ್ಪಿಬಿಟ್ರೆ ಅದನ್ನು ಕೈ ಬಿಟ್ಟಂತಾಯ್ತು. ಉಕ್ತ ದೋಷಂ, ಹಿಂದೆ ಹೇಳಿದ ದೋಷ ಬಂದಂತಾಯ್ತು. ಇನ್ನ ಸುಳ್ಳು ಅಂತ ಹೇಳಿಬಿಟ್ರೆ, ಭೇದ ಕಾಣಿಸ್ತದೆ ಹೌದು, ಸುಳ್ಳು ಅಂತ ಹೇಳಿಬಿಟ್ರೆ ಹಾಗಾಗಿ ಇರೋದೇ ಒಂದು ಅಂತಾಯ್ತು. ಭೇದವನ್ನು ಒಪ್ಪಿಬಿಟ್ರೆ ಸಿದ್ಧಾಂತ ಬಿಟ್ಟಂಗಾಯ್ತು. ಆ ಕಾಣಿಸ್ತಿರುವ ಭೇದ ಅದು ಅಸತ್ಯ, ಅವಾಸ್ತವ ಅಂತ ಹೇಳಿಬಿಟ್ರೆ ಮತ್ತೆ ಸಮಸ್ಯೆ. ಆವಾಗೇನು ಸಮಸ್ಯೆ ಇದ್ರೆ ಜೀವನಲ್ಲಿರುವ ಗುಣ ಪರಮಾತ್ಮನಲ್ಲಿ, ಪರಮಾತ್ಮನಲ್ಲಿರುವಂಥ ಗುಣ ಜೀವನಲ್ಲಿ, ಹೀಗೆ ಬರಬೇಕಾದಿತ್ತು. ತದ್ವಯಂ ಚೋಕ್ತ ದೋಷಂ ಹಿ, ಇವೆರಡಕ್ಕೂ ಈ ಸಮಸ್ಯೆ ಇದ್ದೇ ಇದೆ. ನಿಮ್ಮನ್ನ ಎರಡು ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಿ ಆ ಮೂಲಕ ನಿಮ್ಮನ್ನ ನಿರಾಕರಣೆ ಮಾಡಿದ್ವಿ. ಅದಕ್ಕೆ ಅವರು ತಪ್ಪಿಸ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಪಡ್ತಾರೆ. ಹೇಗೆ ಪ್ರಯತ್ನ ಪಡ್ತಾರೆ? ವಾದ ವಿವಾದಗಳು ಹೇಗೆ ನಡೀತಿರ್ತವೆ ಅಂತಂದ್ರೆ, ಸಮವಾಯ ಸಂಬಂಧ ಮೂಲತಃ ಒಂದು, ಅದಕ್ಕೆ ಉಪಾಧಿಯಿಂದಾಗಿ ವಿಭಾಜಕ ಧರ್ಮದಿಂದಾಗಿ ಭೇದ ಬಂತಲ್ಲ. ಆ ಭೇದ ಸತ್ಯವೋ ಅಸತ್ಯವೋ ಅಂತ ನೀವು ಪ್ರಶ್ನೆ ಕೇಳಿದ್ರಲ್ಲ, ನಾವು ಬೇರೆ ಒಂದು ಉತ್ತರ ಕೊಡ್ತೀವಿ. ಅದು ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ, ಸತ್ಯ ಮತ್ತು ಅಸತ್ಯಕ್ಕಿಂತ ಭಿನ್ನ ಅಂತ ಉತ್ತರ ಕೊಡ್ತೀವಿ ಅಂತ ತಾರ್ಕಿಕ ಉತ್ತರ, ಒಂದು ಹಾರಿಕೆಯ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದು ಕೇಳುವವರಿಗೆ ಎಷ್ಟು ವಿಚಿತ್ರ ಕಾಣಿಸ್ತದೆ. ಸಾಮಾನ್ಯವಾದಂಥ ಒಂದು ಕಾಮನ್ ಸೆನ್ಸ್ ಇದ್ದವರಿಗೂ ಕೂಡ ಸತ್ಯವೂ ಸತ್ಯ ಅಲ್ಲ ಅಂದರೆ ಅಸತ್ಯ ಆಗಿರಬೇಕು, ಅಸತ್ಯ ಅಲ್ಲ ಅಂದರೆ ಸತ್ಯ ಆಗಿರಬೇಕು. ಇವ್ರು ಯಾವುದೋ ಹೊಸದನ್ನಾಗಿ ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ ಅಂತ ಮಾತಾಡ್ತಿದ್ದಾರಲ್ಲ, ಇದು ನೋಡೋರಿಗೆ ನಮಗೆ ಇಷ್ಟ ಅಬದ್ಧ ಅಂತ ಕಾಣಿಸ್ತದೆ. ಆದರೆ ವಸ್ತುತಃ ಎಷ್ಟೋ ಜನ ವಿಚಾರಧಾರೆಗಳನ್ನು ಈ ಥರ ಪ್ರತಿಪಾದನೆ ಮಾಡಿದ್ದಾರೆ. ಮತ್ತು ವಾದದಲ್ಲಿ ತಪ್ಪಿಸ್ಕೊಳ್ಳಿಕ್ಕಾಗಿ, ಕೇವಲ ಕಣ್ಣಿಗೆ ಮಣ್ಣೆರೆಸಲಿಕ್ಕಾಗಿ ಏನೇನೋ ಮಾತುಗಳನ್ನು ಆಡಿಬಿಡ್ತಾರೆ. ಆ ಕೇಳೋವನಿಗೆ ಅದರಿಂದ ಗೊಂದಲ ಆಗಿಬಿಡ್ತದೆ. ಗೊಂದಲ ಆಗಿ ಅವನು ಸುಮ್ಮನೆ ಆಗಿಬಿಡ್ತಾನೆ. ಅಷ್ಟೇ ಅದರ ಉದ್ದೇಶ. ವಸ್ತುತಃ ತನ್ನ ಅಭಿಪ್ರಾಯ ಹಾಗೇ ಇರಬೇಕು ಅಂತಿಲ್ಲ. ಇದೆಲ್ಲ ಕೇವಲ ಕಣ್ಣಿಗೆ ಮಣ್ಣೆರೆಸುವಂಥ ಒಂದು ಪ್ರಯತ್ನ ಮಾತ್ರ. ಹಾಗಾಗಿ ಈ ಅನೇಕ ಭೇದಗಳು ಅಂತ ಅನ್ನೋದು ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ, ಅದರಿಂದ ನಮ್ಗೆ ಯಾವ ದೋಷವೂ ಇಲ್ಲ ಅಂತಂದರೆ, ನೀವು ತಾರ್ಕಿಕರು, ನೀವು ನ್ಯಾಯ ವಿಶೇಷಕರು ಅಥವಾ ಮಾಯಾವಾದಿಗಳು ಅಂತ ನಾವು ಪ್ರಶ್ನೆಯನ್ನು ಕೇಳಬೇಕಾಗ್ತದೆ. ಯಾಕೆಂದರೆ ಮಾಯಾವಾದಿಗಳು ಹೀಗೆ ಮಾತಾಡ್ತಾರೆ, ಅದ್ವೈತಿಗಳು ಹೀಗೆ ಮಾತಾಡ್ತಾರೆ. ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಲ್ಲ, ಈ ಜಗತ್ತು, ಈ ಜೀವರು ಇವರೆಲ್ಲ ಸತ್ಯರೋ ಅಸತ್ಯರೋ ಅಂತ ಪ್ರಶ್ನೆ ಕೇಳಿಬಿಟ್ರೆ, ಇದು ಸತ್ಯ ಅಂತಂದ್ಬಿಟ್ರೆ ಅದ್ವೈತದ ಮೂಲ ಸಿದ್ಧಾಂತಕ್ಕೆ ಭಂಗ ಬಂತು. ಪರಮಾತ್ಮ ಒಬ್ಬನೇ ಸತ್ಯ, ಉಳಿದದ್ದೆಲ್ಲವೂ ಅವಾಸ್ತವ ಅಸತ್ಯ ಅಂತ ನೀವು ಅಂತಿದ್ದೀರಿ. ಇದನ್ನೆಲ್ಲ, ಈ ಸಂಗತಿ ಎಲ್ಲ ಇದೆಲ್ಲ ವಾಸ್ತವ ಅಂತ ಒಪ್ಕೊಂಡ್ಬಿಟ್ರೆ ಅದ್ವೈತದ ಮೂಲ ತಿರುಳನ್ನು ಕೈ ಬಿಟ್ಟಂತಾಯ್ತು. ಇದನ್ನ ಅಸತ್ಯ ಅಂತ ಹೇಳಿಬಿಟ್ರೆ ಆವಾಗ ಅಸತ್ಯ ಹೇಗೆ ಬಂತಿದ್ದು, ಈ ಕಾಣಿಸ್ತು ಹೇಗೆ ಈ ಜಗತ್ತು ಅಂತ ಮಾತ್ರ ಪ್ರಶ್ನೆ ಕೇಳ್ತೀವಿ. ಯಾಕೆಂದರೆ ಪರಮಾತ್ಮ ಒಬ್ಬನೇ ಇದ್ದಾನೆ ಅಂತಾದ್ಮೇಲೆ ಈಗ ಇದು ಕಾಣಿಸಿದ್ದು ಯಾರಿಗೆ? ಹಗ್ಗದಲ್ಲಿ ಹಾವು ಕಾಣಲಿಕ್ಕೆ ಒಬ್ಬ ವ್ಯಕ್ತಿ ಇರಬೇಕಲ್ಲ, ಅಲ್ಲಿ ಯಾರೂ ಇಲ್ಲ, ಅದು ಹಗ್ಗದಲ್ಲಿ ಹಾವು ಕಾಣ್ತು ಅಂದರೆ ಆ ಮಾತು ಅವಾಸ್ತವಿಕವಾದ ಮಾತು. ಒಬ್ಬ ವ್ಯಕ್ತಿ ಅಲ್ಲಿರಬೇಕು, ಅವನಿಗೆ ಹಗ್ಗದಲ್ಲಿರುವ ಹಾವು ಕಾಣಬೇಕು. ಕಪ್ಪೆ ಚಿಪ್ಪನ ಮೇಲೆ ಸೂರ್ಯನ ಬೆಳಕು ಪ್ರತಿಫಲಿಸಿ ಅಲ್ಲಿ ಬೆಳ್ಳಿ ಕಾಣಬೇಕು. ಒಬ್ಬ ವ್ಯಕ್ತಿ ಇರಬೇಕು, ಯಾರೂ ವ್ಯಕ್ತಿ ಇಲ್ಲ. ಆ ವ್ಯಕ್ತಿ ಯಾರೂ ವ್ಯಕ್ತಿ ಇಲ್ಲ, ಆದರೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಂಡಿತು, ಹಗ್ಗದಲ್ಲಿ ಹಾವು ಕಂಡಿತು ಅನ್ನೋದು ಎಷ್ಟು ಹಾಸ್ಯಾಸ್ಪದನೋ. ಹಾಗೆ ಜಗತ್ತು ಕಾಣಿಸಿತಲ್ಲ, ಯಾರಿಗೆ ಕಾಣಿಸ್ತು? ನಾವ್ಯಾರೂ ಇಲ್ಲ, ಯಾಕಂದ್ರೆ ನಾವೆಲ್ಲ ಅವಾಸ್ತವ. ನಾನೂ ಇಲ್ಲ, ನೀವು ಇಲ್ಲ, ಅವರೂ ಇಲ್ಲ, ಯಾರೂ ಇಲ್ಲ. ಇರೋನೊಬ್ಬನೇ ಪರಮಾತ್ಮ. ಸರ್ವಜ್ಞನಾದ ಪರಮಾತ್ಮನಿಗಿಂತ ಭ್ರಾಂತಿ ಯಾಕೆ ಬಂತು? ಜಗತ್ತಿನ ಜ್ಞಾನ ಎಲ್ಲ ಭ್ರಾಂತಿ ಅಂತ ಅಂತಿರಲ್ಲ, ಇದು ಯಾಕೆ ಬಂತು? ಸರ್ವಜ್ಞನಾದ ಪರಮಾತ್ಮ ಇರೋವನೇ ಒಬ್ಬ, ಅವನಿಗೆ ಭ್ರಾಂತಿ ಇಲ್ಲ, ಆದರೆ ಅವನಿಗೆ ನೀವು ಭ್ರಾಂತಿ ಹೇಳ್ದಂಗೆ ಆಯ್ತು ಈಗ, ಯಾಕಂದರೆ ಬೇರೆ ಯಾರು ಇಲ್ಲವೇ ಇಲ್ಲ. ಹೀಗೆ ಮಾಯಾವಾದಿಗಳು ಮಾತಾಡ್ತಾರೆ. ನಾವು ಅವರಿಗೆ ಸತ್ಯವೋ ಅಸತ್ಯವೋ ಅಂತ ಪ್ರಶ್ನೆ ಕೇಳಿದಾಗ ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ, ಸತ್ಯಕ್ಕಿಂತಲೂ ಅಸತ್ಯಕ್ಕಿಂತಲೂ ಭಿನ್ನ ಅಂತ ಮಾಯಾವಾದಿಗಳು ಕೆಲವೊಂದ್ಸರಿ ಹೀಗೆ ನುಣಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ನೀವು ನಿಜ ಹೇಳ್ರಿ, ನೀವು ನ್ಯಾಯ ವಿಶೇಷಕರು ಅಥವಾ ನೀವು ಮಾಯಾವಾದಿಗಳು? ಮಾಯಿವನ್ಮಾ ಒದೇತ್ ಪರಂ, ಮಾಯಾವಾದಿಗಳಂತ ಮಾತಾಡಬೇಡಿ, ಅದು ಅವ್ರ ಮಾರ್ಗ. ಅವ್ರನ್ನ ಬೇರೆ ರೀತಿಯಾಗಿ ನಾವು ನಿರಾಕರಣೆ ಮಾಡ್ತೀವಿ, ಅವರನ್ನು ನಾವು ಬೇರೆ ರೀತಿಯಾಗಿ ಖಂಡಿಸ್ತೀವಿ. ನೀವು ಅವರ ಮಾರ್ಗವನ್ನು ತುಳಿಯೋದು ಉಚಿತ ಅಲ್ಲ. ಬ್ರೂಯುರೌಪಾಧಿಕಂ ಭೇದಂ ಜ್ಞಾನಾದೀನಾಂ ಯದಾತ್ಮನಃ
ನಿತ್ಯಾನಯ ತನ್ನಿರಾಸಾತ್ ಸ್ಯಾಪ್ತಸ್ಯ ಅನಂತ ಧರ್ಮತ. ಪರಮಾತ್ಮ ಅನಂತ ಗುಣ ಅನ್ನೋದನ್ನ ಬಹಳ ಸರಳವಾಗಿ ಪ್ರತಿಪಾದನೆ ಮಾಡಬಹುದು ಅಂತಾರೆ ಈ 22ನೇ ಶ್ಲೋಕದಲ್ಲಿ. ಯಾಕೆಂದ್ರೆ ನ್ಯಾಯ ವೈಶೇಷಿಕ ಸಿದ್ಧಾಂತದಲ್ಲಿ ಪರಮಾತ್ಮನಿಗೆ 8 ಗುಣ. ಇದು ಬಹಳ ವಿಚಿತ್ರ. ಪರಮಾತ್ಮ ಸರ್ವಜ್ಞ ಹೌದು, ಸರ್ವಕರ್ತ ಎಲ್ಲ ಸರಿ, ಆದರೆ ಅವನಿಗೆ 8 ಗುಣಗಳು ಅಂತ ಹೇಳ್ತಾರೆ. ಜ್ಞಾನ, ಇಚ್ಛಾ ಮತ್ತು ಪ್ರಯತ್ನ, ಸಂಖ್ಯೆ, ಹೀಗೆ ಮೊದಲಾದ ಕೆಲವು ಗುಣಗಳು ಅವನಿಗಿರೋದು. ಅನಂತ ಗುಣ, ಮೈ ಅನಂತ ಗುಣೇ ಅನಂತ ವಿಗ್ರಹೇ ಅಂತ ನಾವು ಭಾಗವತಾದಿ ಶಾಸ್ತ್ರಗಳಲ್ಲಿ ಏನು ಕೊಂಡಾಡ್ತೇವೆ, ಅಂಥ ಅನಂತ ಗುಣತ್ವ ಅವ್ಯಾವ ಅವನಲ್ಲಿಲ್ಲ, ಕೇವಲ ಅಷ್ಟಗುಣ ಅವನು ಅಂತ ನ್ಯಾಯ ವಿಶೇಷಕರು ಹೇಳ್ತಾರೆ. ಅದನ್ನು ಇಲ್ಲಿ ಖಂಡನೆ ಮಾಡಿ ಹಾಗೆ ಹೇಳಬೇಡ್ರಿ, ಪರಮಾತ್ಮ ಅನಂತ ಗುಣವುಳ್ಳವನು, ಅನಂತ ಮಹಿಮೆ ಉಳ್ಳವನು ಅನ್ನೋದನ್ನ ನೀವು ಅನಿವಾರ್ಯ ಒಪ್ಪುವ ಒಂದು ಮಾರ್ಗವನ್ನು ತೋರಿಸ್ತೇವೆ. ಯಾಕೆಂದ್ರೆ ಈ ನ್ಯಾಯ ವಿಶೇಷಕರು ಕೂಡ, ಈಗ ನಾವು ಯಾರ ಜೊತೆ ಮಾತಾಡ್ತಾ ಇದ್ದೇವೋ ಆ ನ್ಯಾಯ ವಿಶೇಷಕರು ಕೂಡ ಆತ್ಮನ ಗುಣಗಳನ್ನ, ಆ ಪರಮಾತ್ಮನ ಗುಣಗಳನ್ನ ಭಿನ್ನ ಭಿನ್ನ ಅಂತ ಒಪ್ತಾರಲ್ಲ. 8 ಅಂತ ಒಪ್ಪಲಿ, ಅಥವಾ 4 ಒಪ್ಪಲಿ, ಅಥವಾ 12 ಒಪ್ಪಲಿ, ಎಷ್ಟೇ ಗುಣಗಳನ್ನು ಒಪ್ಪಲಿ, ಆ ಗುಣಗಳಂತೂ ಭಿನ್ನ ಭಿನ್ನ ಅಲ್ಲ. ಇಚ್ಛಾ ಅನ್ನುವ ಗುಣ ಪ್ರಯತ್ನ ಅನ್ನುವ ಗುಣದಿಂದ ಭಿನ್ನ, ಆ ಪ್ರಯತ್ನ ಅನ್ನುವ ಗುಣ ಜ್ಞಾನ ಅನ್ನುವ ಗುಣದಿಂದ ಭಿನ್ನ. ಈ ಭೇದವನ್ನಂತೂ ನೀವು ಒಪ್ಪೇ ಒಪ್ತೀರಿ. ಆ ಭೇದ, ಆ ಗುಣಗಳಿರುವಂಥ ಭೇದ 8 ಅಂತಂದ್ರೆ 1, 2, 3, 4, 5, 6, 7, 8 ಅದು. 8 ಒಂದಲ್ಲ, 1 8 ಅಲ್ಲ. ಹೀಗಿದ್ಮೇಲೆ 8 ಗುಣಗಳನ್ನು ನೀವು ಒಪ್ಪಿದ ಮೇಲೆ ಆ ಗುಣಗಳು ಸ್ವಾಭಾವಿಕವಾಗಿಯೇ ನೈಸರ್ಗಿಕವಾಗಿ ಅನಾದಿ ಕಾಲದಿಂದಲೇ ಅವು 8 ಭಿನ್ನವಾಗಿರಬೇಕು. ಉಪಾಧಿಯಿಂದ ಯಾವುದೋ ಒಂದು ಕಾಲದಲ್ಲಿ ಬಂದದ್ದಲ್ಲ ಅವು. ಯಾವುದೋ ಒಂದು ನಿಮಿತ್ತವಾಗಿ, ಯಾವುದೋ ಒಂದು ವಿಭಾಜಕ ಧರ್ಮದಿಂದಾಗಿ ಒಂದ್ಯಾವುದೋ ಸಂದರ್ಭದಲ್ಲಿ ಕಾಲಘಟ್ಟದಲ್ಲಿ 8 ಗುಣ ಹುಟ್ಟಿದ್ದಲ್ಲ ಪರಮಾತ್ಮನಿಗೆ. ಅವು ಅನಾದಿ ಕಾಲದಿಂದ ಇದ್ದಿರಬೇಕವು. ಔಪಾಧಿಕ ಗುಣಗಳಲ್ಲ ಅವು, ಸ್ವಾಭಾವಿಕ ಅಂತ ನೀವು ಅನಿವಾರ್ಯವಾಗಿ ಒಪ್ಪಬೇಕು. ಸ್ವಾಭಾವಿಕ ಅಲ್ಲ ಅಂತ ಹಾಗಾದ್ರೆ ಬಂತು ಯಾವಾಗ? ಮೂಲತಃ ಪರಮಾತ್ಮ ಒಂದೇ ಗುಣ ಉಳ್ಳವನಾಗಿದ್ನ, ಅವನಿಗೆ 2ನೇ ಗುಣ ಬಂತು ಯಾವಾಗ? 3ನೇ ಗುಣ ಬಂತು ಯಾವಾಗ? ಹಾಗಾದ್ರೆ ಈಗ 8 ಅಂತ ಹೇಳ್ತಿರಲ್ಲ, 9ನೇದು ಮುಂದೆ ಯಾವತ್ತಾರು ಒಂದು ದಿವಸ ಬರ್ತದೋ ಅಂತೆಲ್ಲ ನಾವು ಪ್ರಶ್ನೆ ಕೇಳಬೇಕಾಗ್ತದೆ. ಆದ್ರಿಂದ ಅವು ಯಾವ ಗುಣಗಳು ಕೂಡ ಔಪಾಧಿಕ ಅಲ್ಲ, ಅವೆಲ್ಲ ಸ್ವಾಭಾವಿಕವಾದ ಗುಣಗಳೇ. ಔಪಾಧಿಕ ಅಂತ ಅನ್ನೋದಕ್ಕೆ ಮತ್ತೊಂದು ಲೌಕಿಕವಾದ ಉದಾಹರಣೆ ಕೊಟ್ಟರೆ ಇನ್ನೂ ಸ್ಪಷ್ಟ ಆಗ್ತದೆ. ಈಗ ನಾನೊಬ್ಬ ವ್ಯಕ್ತಿ ಹುಟ್ಟಿದೆ, ಇದಕ್ಕಿಂತ ಮೊದಲು, ನಾನು ಹುಟ್ಟೋದಕ್ಕಿಂತ ಮೊದಲು ಒಂದು ಆತ್ಮ, ನಾನು ಒಂದು ಆತ್ಮ, ನೀವೊಂದು ಆತ್ಮ, ಅವರು ಒಂದು ಆತ್ಮ. ಈ ಆತ್ಮ ಯಾರಿಗೆ ಮಗ ಆಗಿದ್ದ, ಯಾರಿಗೆ ಗಂಡ, ಯಾರಿಗೆ ಹೆಂಡತಿ ಆಗಿದ್ದ, ಯಾರಿಗೆ ತಂದೆ ಆಗಿದ್ದ, ಏನೂ ಆಗಿದ್ದಿಲ್ಲ. ಆದರೆ ಅವನಿಗೆ ಆ ಸ್ವರೂಪ ದೇಹಕ್ಕೆ ಒಂದು ಲಿಂಗ ದೇಹ ಅಂತೂ ಮೊದಲಿಂದ ಅನಾದಿ ಕಾಲದಿಂದ ಅವರ ಕೈ ಇತ್ತು. ಅವನಿಗೊಂದು ಅನಿರುದ್ಧ ದೇಹವನ್ನು ಕೊಟ್ಟು ಪರಮಾತ್ಮ ಹೊರಗೆ ಸೃಷ್ಟಿಗೆ ಬಿಟ್ಟ. ಸೃಷ್ಟಿಗೆ ಬಿಟ್ಟು ತಂದೆ ತಾಯಿಗಳ ಮೂಲಕ ಹುಟ್ಟುವ ಸ್ಥೂಲ ಶರೀರ ಕೊಟ್ಟ. ಇದು ಗೊತ್ತು ನಮಗೆ. ಆ ಸ್ಥೂಲ ಶರೀರ ಕೊಟ್ಟಾಗ ಇವನೇನಾದ, ಒಬ್ಬನಿಗೆ ಮಗ ಆದ. ಅಲ್ಲಿ ತನಕ ಇವನು ಯಾರಿಗೂ ಮಗ ಆಗಿದ್ದಿಲ್ಲ. ಅದಾದ ಮೇಲೆ ಅವನಿಗೊಬ್ಬ ತಮ್ಮ ಹುಟ್ಟಿದ್ರೆ ಆ ತಮ್ಮನಿಗೂ ಅಣ್ಣ ಆದ. ಈ ತಮ್ಮ ಅಣ್ಣ ಅನ್ನೋದೆಲ್ಲ ಉಪಾಧಿ. ಉಪಾಧಿ ಅನ್ನೋದನ್ನು ಬಿರುದು ಅಂತ ಬೇಕಾದ್ರೆ ಇಟ್ಕೊಳ್ರಿ, ಒಂದು ಸಂಬಂಧ, ಒಂದು ಬಿರುದು. ತಮ್ಮನಿಗೆ ಇವನು ಅಣ್ಣ ಆದ, ತಂದೆ ತಾಯಂದ್ರಿಗೆ ಈತ ಮಗ ಆದ, ಮತ್ತೆ ಯಾರಿಗೂ ಮೊಮ್ಮಗನಾದ, ಮತ್ತೆ ಯಾರಿಗೂ ಮರಿಮಗ ಆದ. ಇವೆಲ್ಲ ಉಪಾಧಿಗಳು. ಮುಂದೆ ಅವನೇ ಒಬ್ಬಾಕೆಯನ್ನು ಮದುವೆ ಆದಮೇಲೆ ಗಂಡನಾದ, ಅದು ಒಂದು ಉಪಾಧಿಯೇ. ಗಂಡ ಅನ್ನೋ ಒಂದು ಉಪಾಧಿ ಬಂದು ಅಂಟ್ಕೊಳ್ತು. ಅದಕ್ಕಾಗಿ ಇವತ್ತು ಸಂಸ್ಕೃತದಲ್ಲಿ ಬಿರುದು ಬಾವಲಿಗಳು ಅನ್ನೋದಕ್ಕೆ ಉಪಾಧಿ ಅಂತ ಕೇಳ್ತಾರೆ. ವಿದ್ವಾನ್ ಎಂಬ ಉಪಾಧಿಯನ್ನು ಕೊಟ್ಟರು. ನಾನು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ವಿದ್ವತ್ ಪರೀಕ್ಷೆಯನ್ನು ಪಾಸ್ ಮಾಡ್ಕೊಳ್ಳೋ ತನಕ ನನಗೆ ವಿದ್ವಾನ್ ಅಂತ ಉಪಾಧಿ ಇರಲಿಲ್ಲ. ಅದು ಆಮೇಲೆ ಬಂತು. ಮೊದಲು ಏನಿದ್ದೀವಿ ನಾವೇನು ಅಂದರೆ ಅಷ್ಟೇ, ನನ್ನ ಹೆಸರು ಅಷ್ಟೇ. ಅದು ಪರೀಕ್ಷೆ ಕೊಟ್ಟ ಮೇಲೆ ವಿದ್ವಾನ್ ಅಂತ ಇಂದು ಸೇರಿಸ್ಕೊತೀವಿ. ಅವೆಲ್ಲ ಉಪಾಧಿಗಳು. ಆಮೇಲೆ ಮತ್ತೆ ಇನ್ನೂ ಹೆಚ್ಚಿನ ಡಿಗ್ರಿ ಮಾಡಿದ್ಮೇಲೆ ಮತ್ತೊಂದು ಅದಕ್ಕೆ ಸೇರಿಸ್ಕೊತೀವಿ. ಇದಷ್ಟೇ ಅಲ್ಲದೆ ಮತ್ತೆ ನನಗೆ ಮಕ್ಕಳು ಮೊಮ್ಮಕ್ಕಳು ಹುಟ್ಟಿದಾಗ ನಾನು ತಂದೆ ಅಜ್ಜ ಹೀಗೆಲ್ಲ ಆಗಿ ಅವೆಲ್ಲ ಉಪಾಧಿಗಳು ಸೇರ್ಕೋತಾರೆ. ನಾನೇ ಒಂದು ಕಡೆ ಆಡಳಿತಗಾರ ಆದರೆ ಯಾವುದೋ ಒಂದು ಮಂತ್ರಿಯೋ ಮುಖ್ಯಮಂತ್ರಿಯೋ ಆ ಉಪಾಧಿಗಳು ನನಗೆ ಅಂಟ್ಕೋತಾರೆ. ಅಂತೂ ಉಪಾಧಿ ಅಂದರೆ ಒಂದು ವಿಭಾಜಕ, ಕಂಡೀಷನಲ್ ಅಂತ ಅರ್ಥ. ಮೂಲತಃ ನಾನು ಯಾರಿಗೆ ಮಗ, ನಾನು ಯಾರಿಗೆ ತಂದೆ ಏನೂ ಅಲ್ಲ. ಉಪಾಧಿ ಅಂದರೆ ಆ ದೃಷ್ಟಿಯಿಂದಲೂ ಸ್ವಲ್ಪ ಅರ್ಥ ಮಾಡ್ಕೊಳ್ಬೋದು. ಈ ಪರಮಾತ್ಮನಲ್ಲಿರುವಂಥ ಯಾವ ಗುಣವೂ ಕೂಡ ಔಪಾಧಿಕ ಅಲ್ಲ. ಔಪಾಧಿಕ ಅಲ್ಲ ಅಂದರೆ ಯಾವುದೋ ಒಂದು ಕಾಲದಲ್ಲಿ ಬಂದದ್ದಲ್ಲ. ನೀವು ಯಾವಾಗ ತಂದೆ ಆಗಿದ್ದು, ನಿಮ್ಮ ಮದುವೆ ಆಗಿದ್ದೆ ನಮ್ಗೆ ಗೊತ್ತಾಗಿಲ್ಲಲ್ರಿ, ನೀವು ತಂದೆ ಆಗಿದ್ದಾಗ ಅಂತ ಯಾರು ಕೇಳ್ತಾರೆ. ಯಾಕಂದ್ರೆ ನಾವು ಅನಾದಿ ಕಾಲದಿಂದ ತಂದೆ ಅಲ್ಲ ನಾವು ಯಾರಿಗೂ. ಪರಮಾತ್ಮ ಅನಾದಿ ಕಾಲದಿಂದ ಯಾರಿಗಾರು ತಂದೆ ಇರ್ಬೋದು.
ನಾವು ಅನಾದಿ ಕಾಲದ ಸಂಬಂಧ ನಮಗೆ ಯಾರ್ದಾರ ಜೊತೆಗಿದ್ರೆ ಅದು ಪರಮಾತ್ಮನ ಜೊತೆಗೆ ಮಾತ್ರ, ಹೊರತು ಯಾವ ಜೀವದ ಜೊತೆಗೂ ನಮಗೆ ಅನಾದಿ ಕಾಲದ ಸಂಬಂಧ ಇಲ್ಲ. ಈ ಕೆಲವು ಉನ್ನತ ಜೀವರಿಗೆ ನಿಯತ ಪತಿ ಪತ್ನಿ ಭಾವ ಅಂತಿದೆ, ಅದು ಬಿಟ್ಬಿಡೋಣ. ಸಾಮಾನ್ಯ ಜೀವರಿಗೆ ಹೇಳಿದೆ, ಪರಮಾತ್ಮನ ಗುಣಗಳು ಯಾವುದೂ ಕೂಡ ಅನಾದಿ ಕಾಲದಿಂದ ಬಂದದ್ದೇ ಹೊರತು ಅದು ಯಾವುದೋ ಒಂದು ಕಾಲಘಟ್ಟದಲ್ಲಿ ಒಂದು ವಿಶೇಷ ಸಂದರ್ಭದಲ್ಲಿ ವ್ಯಕ್ತ ಆದ ಗುಣಗಳಲ್ಲ ಅವು. ಆದ್ರಿಂದ ಅವೆಲ್ಲ ಸ್ವಾಭಾವಿಕ ಗುಣಗಳು ಅಂತ ನೀವು ಒಪ್ತಿರಲ್ಲ 8 ಗುಣಗಳನ್ನು. ಅದರಂತೆ ಪರಮಾತ್ಮನಿಗೆ ಅನಂತ ಗುಣಗಳನ್ನು ಕೂಡ ಶಾಸ್ತ್ರ ಪ್ರತಿಪಾದನೆ ಮಾಡಿದೆ, ವೇದಾದಿ ಪ್ರತಿಪಾದನೆ ಮಾಡಿದೆ. ಸತ್ಯಸ್ಯೋ ಅಸ್ಯ ಮಹಿಮಾ ಗಣೇಶವೋ ಯಜ್ಞೇಶು ವಿಪ್ರರಾಜ್ಯೇ ಅಂತ ವೇದವಾಕ್ಯ ಇದೆ, ಋಗ್ವೇದ ವಾಕ್ಯ ಇದೆ. ಎಲ್ಲ ಜ್ಞಾನಿಗಳಾದ ಬ್ರಾಹ್ಮಣರನ್ನು ಮುಂದೆ ಕೂಡಿಸಿಕೊಂಡು ಆ ಪಂಡಿತ ಮಂಡಲಿಯ ನಡುವೆ ನಾನು ಪರಮಾತ್ಮನ ಮಹಿಮೆಯನ್ನು ಪ್ರಶಂಸೆ ಮಾಡ್ತೀನಿ, ಋಗ್ವೇದದ ವಾಕ್ಯ. ಪರಾಸ್ಯ ಶಕ್ತಿ ವಿವಿಧೈವ ಶೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ ಅಂತ ಈಶಾವಾಸ್ಯ ಉಪನಿಷತ್ತಿನ ಮಂತ್ರ. ಅಸ್ಯ ಈ ಪರಮಾತ್ಮನ ಶಕ್ತಿ ಪರ, ಇನ್ನು 1, 2, 7, 8 ಅಲ್ಲ, ಪರ. ಪರ ಅಸ್ಯ ಶಕ್ತಿ ವಿವಿಧ, ತುಂಬ ವೈವಿಧ್ಯ ಇದೆ ಅದಕ್ಕೆ. ವಿವಿಧೈವ ಶೂಯತೆ ಸ್ವಾಭಾವಿಕಿ, ಅದೆಂದೋ ಉಪಾಧಿಯಿಂದ ಬಂದದ್ದಲ್ಲ, ಯಾರೋ ಕೊಟ್ಟದ್ದಲ್ಲ. ಸ್ವಾಭಾವಿಕಿ ಜ್ಞಾನ, ಜ್ಞಾನವೂ ಸ್ವಾಭಾವಿಕ, ಬಲವೂ ಸ್ವಾಭಾವಿಕ. ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ. ಇದು ಈಶಾವಾಸ್ಯ ಉಪನಿಷತ್ತಿನ ಒಂದು ಮಂತ್ರ. ಹೀಗೆ ಪರಮಾತ್ಮನ 8 ಗುಣಗಳು, ನೀವು ಒಪ್ಪುವಂಥ 8 ಗುಣಗಳು ಅವು ಸ್ವಾಭಾವಿಕ ಅಂತ ಆಗುವುದಾದರೆ, ಈಶಾವಾಸ್ಯ ಉಪನಿಷತ್ತು, ಭಾಗವತ ಮೊದಲಾದ ಗುಣಗಳಲ್ಲಿ ಮತ್ತೂ ಅನೇಕ ಗುಣಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅವೆಲ್ಲ ಗುಣಗಳು ಯಾಕೆ ಸ್ವಾಭಾವಿಕ ಆಗಿರಬಾರದು? ಅವೆಲ್ಲವೂ ಗುಣಗಳು ಸ್ವಾಭಾವಿಕವೇ. ಪರಮಾತ್ಮ ಅನಂತ ಧರ್ಮ ಉಳ್ಳವನೇ, ನೀವು ಅದನ್ನು ಮರಿಬಾರದು ಅಂತಾರೆ. ಗುಣಾದಿಭೇದೇ ಸಂಬಂಧಮಪೇಕ್ಷಾಪ್ಯನವಸ್ಥಿತೇ ವಿಶೇಷ ಮಾತ್ರೇಣ ಅನಂತ್ಯಂ ಗುಣಾನಾಂ ಶೋಭತೆ ವಿಭೋಹೋ. ತಾರ್ಕಿಕರು ಒಂದು ಪ್ರಶ್ನೆ ಮಾಡಿ ನಮ್ಮನ್ನು ನಿರಾಕರಣೆ ಮಾಡಲಿಕ್ಕೆ ಹೋಗ್ತಾರೆ. ನಾವು ಅದಕ್ಕೊಂದು ಉತ್ತರನೂ ಕೊಡ್ತೇವೆ, ಮತ್ತು ಅವರನ್ನು ಕೂಡ ಒಂದು ರೀತಿಯಿಂದ ಖಂಡನೆ ಮಾಡಬಹುದು. ಅವರು ನಾವು ಹೇಳಿದ ಖಂಡನೆಗೆ ಸುಲಭವಾಗಿ ಈಡಾಗ್ತಾರೆ. ಆದರೆ ನಮ್ಮ ಸಿದ್ಧಾಂತದ ವೈಶಿಷ್ಟ್ಯಕ್ಕನುಸಾರವಾಗಿ ನಮಗೆ ಅವರಿಗೆ ಬಂದ ಯಾವುದೇ ದೋಷ ಸಮಸ್ಯೆ ನಮಗಿಲ್ಲ. ಪರಮಾತ್ಮನಿಗೆ 8 ಗುಣಗಳು ಅಂತ ನೀವು ಅಂತೀರಲ್ಲ, ಆ ಪ್ರಶ್ನೆಗೆ ಉತ್ತರ ರೂಪವಾಗಿಯೂ ನಾವೀಗ ಹೇಳಬೇಕು. ಮತ್ತೆ ಇಲ್ಲಿ ತನಕ ನಿನ್ನೆ ಮೊನ್ನೆ ನಾವೆಲ್ಲ ಸಮವಾಯ ಸಂಬಂಧದ ಖಂಡನೆ ನೋಡಿದ್ವಲ್ಲ, ಹಾಗಾದರೆ ಈ ಸಂಯೋಗ ಸಂಬಂಧ ಎಲ್ಲಿ ಅಂತ ನಮ್ಗೆ ಗೊತ್ತಾಯಿತು. ಸಮವಾಯ ಸಂಬಂಧ ಎಲ್ಲಿ ಅಂತ ತಾರ್ಕಿಕರು ಏನೇನೋ ಮಾತಾಡಿದ್ರು. ಅದನ್ನೆಲ್ಲ ವೇದವ್ಯಾಸ ಹೇಗೆ ನಿರಾಕರಣೆ ಮಾಡಿದ್ರು ಅನ್ನೋದನ್ನು ನಾವು ನೋಡಿದ್ವಿ. ನೀವೇನು ಸಂಬಂಧ ಒಪ್ತೀರಿ ಅಂತ ನಮ್ಮನ್ನ ಯಾರು ಕೇಳಿದರೆ ನಾವೊಂದು ಉತ್ತರ ಕೊಡಬೇಕಲ್ಲ. ಸಮವಾಯ ಸಂಬಂಧ ನಾವು ಒಪ್ಪಿಲ್ಲ, ಸಂಯೋಗ ಸಂಬಂಧ ಇದು ಕಣ್ಣಿಗೆ ಕಂಡದ್ದು, ಇದನ್ನು ಒಪ್ಪುತ್ತೇವೆ. ಇದು ಈ ಪುಸ್ತಕಕ್ಕೂ ಈ ಪುಸ್ತಕಕ್ಕೂ 2 ಅಂಗೈಗಳಿಗೂ ಇದಕ್ಕೆಲ್ಲ ಸಂಯೋಗ ಸಂಬಂಧವನ್ನು ಒಪ್ತೇವೆ. ಹಾಗಾದರೆ ಒಂದು ವಸ್ತುವಿನ ಗುಣ ಲಕ್ಷಣ ಧರ್ಮ ಇದಕ್ಕೂ ಆ ವಸ್ತುವಿಗೂ ಏನು ಸಂಬಂಧ ಅಂತ ಪ್ರಶ್ನೆ ಬಂದಾಗ ನೀವೇನು ಉತ್ತರ ಕೊಡ್ತೀರಿ ಅಂತ ನಮ್ಮ ಕಡೆ ಯಾರು ಕುತೂಹಲದಿಂದ ಕೇಳಿದರೆ ಅದಕ್ಕೇನು ಉತ್ತರ? ಅದೆಲ್ಲ ಇಲ್ಲಿದೆ. ಅದೇನು ಅಂದರೆ, ಈ ಒಂದು ವಸ್ತು, ಒಂದು ಮಾವಿನ ಹಣ್ಣಿನ ಬಣ್ಣ, ಅದರ ಗಂಧ, ಅದರ ರಸ, ಇವೆಲ್ಲ ಗುಣಲಕ್ಷಣಗಳು. ಈ ಗುಣಲಕ್ಷಣಗಳಿಗೂ ಆ ವಸ್ತುವಿಗೂ ಸಮವಾಯ ಸಂಬಂಧವನ್ನು ಒಪ್ಪಿದರು ತಾರ್ಕಿಕರು. ಆ ಸಮವಾಯ ಸಂಬಂಧಕ್ಕೂ ವಸ್ತುವಿಗೂ ಏನು ಸಂಬಂಧ ಅಂತ ನಾವು ಪ್ರಶ್ನೆ ಕೇಳಿದ್ವಿ. ಮತ್ತೊಂದು ಸಮವಾಯ ಅಂತ ಹೇಳಿಬಿಟ್ರೆ ಹೀಗೆ ಒಪ್ತಾನೇ ಹೋಗಬೇಕಾಗ್ತದೆ, ಇದು ಕೊನೆ ಇಲ್ಲದಂಥ ಒಂದು ಸಮಸ್ಯೆ ಅಂತ ನಾವು ಅವ್ರನ್ನ ಖಂಡನೆ ಮಾಡಿದ್ವಿ. ನಾವೇನು ಹೇಳ್ತೀವಿ ಅಂದರೆ, ಈ ಸಮವಾಯ ಸಂಬಂಧ ಒಪ್ಪೋದಿಲ್ಲ. ಇನ್ನೇನು ಒಪ್ತೇವೆ ಅಂತಂದರೆ ಸ್ವರೂಪ ಅಂತ ಒಂದು ಸಂಬಂಧ ಒಪ್ತೇವೆ. ವಸ್ತುತಃ ಅದರ ಮಾವಿನ ಹಣ್ಣಿನ ಗಂಧ, ಅದರ ರಸ, ಅದರ ರೂಪ ಅವೆಲ್ಲ ವಸ್ತುವಿನಿಂದ ಅಭಿನ್ನ. ವಸ್ತುವಿನಿಂದ ಬೇರ್ಪಡಿಸ್ಲಿಕ್ಕೆ ಆಗೋದೇ ಇಲ್ಲ ಅದನ್ನ, ಅದು ವಸ್ತುವಿನಿಂದ ಅಭಿನ್ನ. ಅದು ಪರಮಾತ್ಮನ ರೂಪ ಗುಣ ಕ್ರಿಯೆಗಳು ಆ ಪರಮಾತ್ಮನಿಂದ ಹೇಗೆ ಅಭಿನ್ನನೋ ಹಾಗೆ ಇವು ಕೂಡ ಈ ಗುಣಗಳು ಕೂಡ ಆಯಾ ವಸ್ತುವಿನಿಂದ ಅಭಿನ್ನ. ಮತ್ತು ಪರಮಾತ್ಮನ ಮಾತ್ರ ಇರೋದಲ್ಲ ಅದು, ನಮಗೂ ಈ ಜಗತ್ತಿನಲ್ಲೂ ಆ ಸಂಗತಿ ಇದ್ದೇ ಇದೆ. ನಾವು ಜೀವಾತ್ಮರಿದ್ದೀವಲ್ಲ, ನಮಗಿರುವಂತಹ ಸುಖ ದುಃಖಾದಿಗಳು ಅಂದರೆ ಸಂಸಾರದಲ್ಲಿ ಬಂದ ಸುಖ ಅಲ್ಲ, ಮೂಲ ಸುಖ. ನಾವು ಯಾವ ಸುಖಕ್ಕಾಗಿ, ಯಾವ ಜ್ಞಾನಕ್ಕಾಗಿ ಈ ಸಾಧನೆ ಮಾರ್ಗವನ್ನು ಹಿಡಿದಿದ್ದೇವೋ,
ಆ ಸುಖಗಳು, ಸ್ವರೂಪ ಸುಖ, ಸ್ವರೂಪ ಜ್ಞಾನ ಇವೆಲ್ಲವೂ ಕೂಡ ನಮ್ಮ ಮೂಲ ಸ್ವರೂಪದಿಂದ ಇದು ಅಭಿನ್ನ, ಇದು ಬೇರ್ಪಡಿಸಲಿಕ್ಕೆ ಆಗದೇ ಇರುವಂಥದ್ದು. ಆದ್ರಿಂದಲೇ ಈ ಆತ್ಮನ ಈ ಮೂಲ ಸ್ವರೂಪ ಇದೆಯಲ್ಲ, ಅದು ಯಾವುದರಿಂದ ತಯಾರಾಗಿದ್ದು ಅಂತ ಪ್ರಶ್ನೆ ಬಂದರೆ, ಪರಮಾತ್ಮನ ಸ್ವರೂಪ ಯಾವುದರಿಂದ ತಯಾರಾಗಿದ್ದಲ್ಲ, ಆದರೆ ಯಾವುದ್ರದ್ದು ಅದು, ಆ ಘಟಕ ಏನು, ಬೆಳ್ಳಿದು, ಬಂಗಾರದ್ದು, ಅದೇನು ಬೆಲ್ಲದ್ದು, ಸಕ್ಕರೆದು, ಕಟ್ಟಿಗೆದು, ಅದು ಏನೋ ಒಂದು ಪ್ರಶ್ನೆ ಬರ್ಬೋದಲ್ಲ. ಅದಕ್ಕೆಲ್ಲದಕ್ಕೂ ಒಂದೇ ಉತ್ತರ ಏನಂದರೆ, ಇದು ಜೀವನ ಮೂಲ ಸ್ವರೂಪ, ಪರಮಾತ್ಮನ ಮೂಲ ಸ್ವರೂಪ, ಇವೆಲ್ಲವೂ ಕೂಡ ಜ್ಞಾನಾನಂದಮಯವಾದದ್ದು, ಜ್ಞಾನ ಸ್ವರೂಪವಾದದ್ದು. ಇದೆಲ್ಲ ಸಜ್ಜನರಾಗಿದ್ದರೆ ಜ್ಞಾನ ಆನಂದ ಸ್ವರೂಪ, ದುರ್ಜನರಾಗಿದ್ದರೆ ಜ್ಞಾನ ದುಃಖ ಸ್ವರೂಪ. ಇಷ್ಟೇ ಹೊರತು ಅಲ್ಲಿ ಬೇರೆ ಘಟಕ ಇಲ್ಲವೇ ಇಲ್ಲ. ಆದ್ರಿಂದ ಅದನ್ನು ಅಪ್ರಾಕೃತ ಅಂದರು. ಪೃಥ್ವಿ, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಇವುಗಳ ಮೇಲಣದಿಂದ ಏನು ಹುಟ್ಟುತ್ತಾವಲ್ಲ, ಇವೆಲ್ಲ ಒಂದು ಕಾಲದಲ್ಲಿ ಹುಟ್ಟಿ ಮತ್ತೆ ಸಾಯುವಂಥವು. ಆದರೆ ಆ ಜೀವನ ಮೂಲ ಸ್ವರೂಪ, ಪರಮಾತ್ಮನ ಮೂಲ ಸ್ವರೂಪ ಇವೆಲ್ಲ ಏನಿವೆ, ಇವು ಈ ಪಂಚಮಹಾಭೂತಗಳಿಂದ ತಯಾರಾದದ್ದಲ್ವೇ ಅಲ್ಲ, ತಯಾರಾದದ್ದೇ ಅಲ್ಲ. ಹಾಗೆ ನೋಡಿದರೆ ಮೂಲತಃ ತಯಾರಾದದ್ದೇ ಅಲ್ಲ. ಹಾಗಾದ್ರೆ ಅದು ಏನು, ಅದು ಯಾವುದರಿಂದ ತಯಾರಾಗಿದೆ ಅಂದರೆ, ಆ ಹರಿಕಥಾಮೃತಸಾರದಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ರಲ್ಲ, ಸಕ್ಕರೆ ಗೊಂಬೆ ಇದ್ದಂತೆ ಅಂತ. ಸಕ್ಕರೆ ಗೊಂಬೆ ಒಂದನ್ನು ಎಲ್ಲಿ ತೆಗೆದು ನೋಡಿದ್ರು ಅದು ಸಕ್ಕರೆಯೇ ಅದ. ಹಾಗೆ ಪರಮಾತ್ಮ ಮತ್ತು ಜೀವ ಎಲ್ಲಿ ಯಾವ ಭಾಗದಲ್ಲಿ ಅದನ್ನು ಕೆದಕಿ ನೋಡಿದ್ರು ಅದು ಜ್ಞಾನ ಆನಂದಗಳ ಸ್ವರೂಪ. ಇದು ಬಹಳ ವಿಚಿತ್ರ ಅನ್ನಿಸ್ತದೆ ನಮಗೆಲ್ಲ ಆಧುನಿಕ ವಿಜ್ಞಾನ ಓದ್ದವರಿಗೆ. ಜ್ಞಾನಕ್ಕೊಂದು ಆಕಾರ ಇರೋದು ಸಾಧ್ಯನ? ಒಂದು ಇಟ್ಟಿಗೆ, ಒಂದು ಕಲ್ಲು, ಅದಕ್ಕೊಂದು ಚೌಕ, ಆಯತ, ತ್ರಿಕೋನ, ಷಟ್ಕೋನ, ಹೀಗೆಲ್ಲ ವೃತ್ತ, ಹೀಗೆ ನಾನಾ ಥರದ ಆಕಾರಗಳಿರ್ತವೆ. ಜ್ಞಾನಕ್ಕೊಂದು ಆಕಾರ ಅಂದ್ರೆ ಏನಿದು? ಜ್ಞಾನ, ಆತ್ಮ, ಇದೆಲ್ಲ ಕೆಲವರು ಇವತ್ತು ಕೂಡ ಆತ್ಮನನ್ನು ನಿರಾಕಾರ ಅಂತ ಹೇಳೋರಿದ್ದಾರೆ. ಆತ್ಮ ನಿರಾಕಾರ, ಆತ್ಮನಿಗೆ ಯಾವುದೇ ಲಿಂಗವಿಲ್ಲ, ಆತ್ಮನಿಗೆ ಯಾವುದೇ ಬಣ್ಣ ಇಲ್ಲ, ಪರಮಾತ್ಮನಿಗೂ ಇಲ್ಲ, ಜೀವಾತ್ಮನಿಗೂ ಇಲ್ಲ ಅನ್ನೋರೆಲ್ಲ ಇದ್ದಾರೆ. ಹಾಗಲ್ಲ, ವಸ್ತುತಃ ಆತ್ಮನಿಗೂ ಕೂಡ ಒಂದು ಆಕಾರ ಇದೆ, ಅದಕ್ಕೆ ಬೇರೆ ಬೇರೆ ಬಣ್ಣಗಳಿವೆ ಮತ್ತು ಅದಕ್ಕೆ ಅದರದೇ ಆದಂಥ ಒಂದೊಂದು ಸ್ವರೂಪ ಇದೆ. ಅದನ್ನೆಲ್ಲ ಶಾಸ್ತ್ರದಲ್ಲಿ ಹಿಂದೆ ಬೇಕಾದಷ್ಟು ಕಡೆ ಪ್ರತಿಪಾದನೆ ಮಾಡಿದ್ರನ್ನ ನಾವು ನೋಡಿದ್ವಿ. ಕೆಲವು ಆತ್ಮಗಳು ಸಿಂಹದ ಆಕಾರದಲ್ಲಿ, ಕೆಲವು ಗಿಳಿ ಆಕಾರದಲ್ಲಿ, ಮೂಲ ಅವುಗಳ ಸ್ವರೂಪವೇ ಅಂಥದ್ದು. ಬಹಳ ವಿಚಿತ್ರವಾದಂಥ ಆಕಾರಗಳುಳ್ಳಂಥ ಎಷ್ಟೆಷ್ಟೋ ಆತ್ಮಗಳಿವೆ. ಎಷ್ಟೆಷ್ಟು ಜೀವಾತ್ಮಗಳಿವೆಯೋ ಅವೆಲ್ಲವೂ ಕೂಡ ಪರಮಾತ್ಮನ ಪ್ರತಿಬಿಂಬ ಆಗಿವೆ. ಅವು ಕೆಲವಕ್ಕೂ ಕೂಡ ಮೂಲಭೂತವಾಗಿ ಪರಮಾತ್ಮ ಬಿಂಬನಾಗಿದ್ದಾನೆ. ಹೀಗೆ ಆತ್ಮ ಯಾವುದಕ್ಕೂ ನಿರಾಕಾರ ಅಲ್ಲ, ಅದು ಸಾಕಾರವೇ. ಆದರೆ ನಮಗೆ ಈಗೇನಾಗಿದೆ ಅಂದರೆ, ನಮಗೆ ನಮ್ಮ ಈ ಹೊರಗಿನ ಶರೀರದ ಬಗ್ಗೆ ಗಮನ, ಒಳಗಿನ ಸ್ವರೂಪದ ಬಗ್ಗೆ ನಮ್ಮ ಗಮನ ಹೋಗೋದೇ ಸಾಧ್ಯ ಇಲ್ಲ. ಯಾಕಂದರೆ ನಾವು ಆಲೋಚನೆ ಮಾಡೋದು ಯಾವುದರಿಂದ? ಈಗ ನಾವು ಏನಾದ್ರು ತಿಳ್ಕೊಳ್ಳಿಕ್ಕೆ ಆಲೋಚನೆ ಮಾಡಲಿಕ್ಕೆ ಪ್ರಯತ್ನ ಪಡೋದಿಲ್ಲ. ಯಾವುದರಿಂದ? 5 ಜ್ಞಾನೇಂದ್ರಿಯಗಳಿಂದ, 5 ಕರ್ಮೇಂದ್ರಿಯಗಳಿಂದ ಕೆಲಸ ಮಾಡ್ತೀವಿ. 5 ಜ್ಞಾನೇಂದ್ರಿಯಗಳಿಂದ ಏನಾದ್ರು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಅದಕ್ಕೆಲ್ಲ ಸಹಾಯಕ ಮನಸ್ಸು. ವಸ್ತುತಃ ಈಗ ನಮ್ಮ ಆತ್ಮ ಈಗೇನು ಕೆಲಸ ಮಾಡ್ತಿಲ್ಲ. ಆತ್ಮಕ್ಕೆ ಮನಸ್ಸು ಮತ್ತು ಜ್ಞಾನೇಂದ್ರಿಯಗಳ ಹತೋಟಿಯನ್ನು ಮೀರಿ ಕೆಲಸ ಮಾಡುವ ಶಕ್ತಿ ಈಗಿಲ್ಲ. ಮೂಲತಃ ಇದೆ, ಆದರೆ ಅದೊಂದು ಬೂದಿ ಮುಚ್ಚಿ ಕೆಂಡದಂತೆ ಇದೆ ಈಗ ಆತ್ಮ. ಹಾಗಾಗಿ ತಾನೇನು ಅಪ್ರಾಕೃತವಾದಂತಹ ನಾನು ಅಂದ್ರೆ ಏನು, ಪರಮಾತ್ಮನ ಬಗ್ಗೆ ಆ ಕಡೆ ಇಲ್ಲೇ, ನಾವೇನು ಅಂತ ನಮ್ಗೆ ಗೊತ್ತಾಗೋದಿಲ್ಲ ಈಗ. ಅಂಥ ಒಂದು ಕ್ಲಿಷ್ಟವಾದ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಆದರೆ ಈ ಶಾಸ್ತ್ರದಲ್ಲಿ ಹೇಳಿರುವಂಥ ಈ ಸಂಗತಿಗಳನ್ನು ಮನನ ಮಾಡಿದರೆ ಮುಂದೆ ಪರಮಾತ್ಮನನ್ನು ಕುರಿತಾಗಿ ಧ್ಯಾನ ಮಾಡ್ತಾ ಮಾಡ್ತಾ ಹೋದಂತೆ ನಾವು ಅಂದ್ರೆ ಏನು ಅರಿವು, ನಮ್ಮ ತನದ ಅರಿವು, ಹಾಗೆ ಪರಮಾತ್ಮನ ಜ್ಞಾನ, ಅದು ಮುಂದೆ ಆಗ್ಲಿಕ್ಕೆ ಸಾಧ್ಯ. ಈ ಜ್ಞಾನ ಹಾಗಾದ್ರೆ ಜೀವ ಸ್ವರೂಪ, ಪರಮಾತ್ಮ ಸ್ವರೂಪ, ಇವೆಲ್ಲ ಜ್ಞಾನಾನಂದಮಯ ಅಂದಮೇಲೆ ಆ ಜ್ಞಾನಕ್ಕೂ ನಮ್ಮ ಸ್ವರೂಪಕ್ಕೂ ಭೇದ ಇಲ್ಲ. ಪರಮಾತ್ಮನ ಜ್ಞಾನಕ್ಕೂ ಪರಮಾತ್ಮನ ಸ್ವರೂಪಕ್ಕೂ, ಪರಮಾತ್ಮನ ಅನಂತ ಮಹಿಮೆಗೂ ಪರಮಾತ್ಮನ ಸ್ವರೂಪಕ್ಕೂ ಯಾವುದೇ ಭೇದ ಇಲ್ಲ. ಹಾಗಾದ್ರೆ ಇನ್ನೇನಿದೆ ಅಲ್ಲಿ ಅಂತಂದ್ರೆ, ವಿಶೇಷ ಅನ್ನೋ ಒಂದು ಸಂಗತಿ ಇದೆ. ವಿಶೇಷ ಅನ್ನೋ ಸಂಗತಿ ಬಗ್ಗೆ ಇಲ್ಲಿ ತನಕ ಈ ಒಂದು ಕಳೆದ 4-6 ವರ್ಷಗಳಲ್ಲಿ ಎಲ್ಲೂ ಕೂಡ ಇಲ್ಲಿ ನಾವು ಅಷ್ಟು ವಿಶೇಷ ರೂಪದಿಂದ ಕೇಳಿರಲಿಲ್ಲ. ಆದರೆ ವಿಶೇಷ ಅಂದ್ರೆ ಏನು? ಪರಮಾತ್ಮನೇ ಜ್ಞಾನ, ಪರಮಾತ್ಮನೇ ಆನಂದ, ಪರಮಾತ್ಮನೇ ಮಹಿಮೆ ಅಂತ. ಆದರೆ ಅದು ಕೆಲವು ಕಡೆ ಪರಮಾತ್ಮನ ಮಹಿಮೆ, ಪರಮಾತ್ಮನ ಶಕ್ತಿ, ಪರಮಾತ್ಮನ ಅನುಗ್ರಹ ಹೀಗೆಲ್ಲ ಅಂತೀವಲ್ಲ. ಈಗ ನಮ್ಮ ಮನೆ ಅಂದಮೇಲೆ ನಾನು ಬೇರೆ, ಮನೆ ಬೇರೆ ಆಯಿತು. ಹಾಗೆ ಪರಮಾತ್ಮನ ಅನುಗ್ರಹ, ಪರಮಾತ್ಮನ ಶಕ್ತಿ ಅಂತ ಹೀಗೆಲ್ಲ ಮಾತಾಡಿದರೆ
ಪರಮಾತ್ಮನ ಪಾದ, ಪರಮಾತ್ಮನ ಮುಗುಳ್ನಗೆ ಅಂತ ಹೀಗೆಲ್ಲ ಮಾತಾಡಿದರೆ ಆ ಪರಮಾತ್ಮನ ಶರೀರ ಪರಮಾತ್ಮ ಎರಡು ಬೇರೆ ಬೇರೆ ಅಂತ ಭಾಸ ಆಗುವಂತ ನೀವು ಮಾತಾಡಿದಂತಾಯ್ತಲ್ಲ ಅಂತಂದರೆ ಅದು ನಾವು ಹಾಗೆ ಮಾತಾಡಲಿಕ್ಕೆ ಏನು ಕಾರಣ ಅಂತಂದರೆ ಅಲ್ಲಿ ವಿಶೇಷ ಅನ್ನೋ ಒಂದು ಶಕ್ತಿ ಇದೆ. ಈ ವಿಶೇಷ ಅನ್ನುವ ಶಕ್ತಿ ಪರಮಾತ್ಮನಲ್ಲೂ ಇದೆ, ಜೀವಾತ್ಮನಲ್ಲೂ ಇದೆ, ಎಲ್ಲ ಕಡೆಯೂ ಕೂಡ ಈ ಶಕ್ತಿ ಇದ್ದೇ ಇದೆ. ವಿಶೇಷ ಮಾತ್ರೇಣ ಅನಂತ್ಯಂ ಗುಣಾನಾಂ ಶೋಭತೆ ವಿಭೋಹೋ. ವಿಭು ಸರ್ವಸಮರ್ಥನಾದ ಪರಮಾತ್ಮನ ಅನಂತ ಗುಣಗಳಿವೆಯಲ್ಲ, ಅನಂತ ಗುಣಗಳು ಹೇಗೆ ಅನಂತ ಗುಣಗಳು ಅಂತಂದರೆ ಅದು ಆ ಪರಮಾತ್ಮನ ವೈಶಿಷ್ಟ್ಯ. ವಿಶೇಷ ಅನ್ನುವ ಶಕ್ತಿಯಿಂದ ಅದನ್ನೆಲ್ಲ ನಾವು ಊಹಿಸಬಹುದು, ಹಾಗೆ ತಿಳ್ಕೊಳ್ಬಹುದು. ಇಂಥ ವಿಶೇಷ ಅನ್ನೋ ಶಕ್ತಿಯನ್ನು ನ್ಯಾಯ ವಿಶೇಷಕರು ಒಪ್ಪಲಿಲ್ಲ. ಆದ್ದರಿಂದ ಅವ್ರಿಗೇನು ಸಮಸ್ಯೆ ಆಯಿತು ಅಂತಂದರೆ, ಮಾವಿನ ಹಣ್ಣು ಮತ್ತು ಮಾವಿನ ಹಣ್ಣಿನ ಒಂದು ಗುಣ, ಆ ಗುಣಕ್ಕೆ ಎಲ್ಲರಿಗೂ ಗೊತ್ತಿರುವಂಥ ಗುಣ ಅನ್ನೋ ಶಬ್ದದಿಂದ ಕರೀತಾರೆ. ಮಾವಿನ ಹಣ್ಣನ್ನು ಗುಣಿ ಅನ್ನೋ ಶಬ್ದದಿಂದ ಕರೀತಾರೆ. ಆ ಗುಣ ಮತ್ತು ಗುಣಿಗಳು ಅಂತ ಎರಡು ವಸ್ತುಗಳಿವೆ, ಎ ಮತ್ತು ಬಿ, ಮಾವಿನ ಹಣ್ಣು ಮತ್ತು ಮಾವಿನ ಹಣ್ಣಿನ ಗುಣ. ಇವೆರಡಕ್ಕೂ ಕೂಡ ಭೇದ ಇದೆ ಅಂತ ನೀವು ಅಂತೀರಲ್ಲ. ಎ ಮತ್ತು ಬಿ ಆಯಿತು. ಈ ಎ ಮತ್ತು ಬಿಗಳಿಗೆ ಭೇದ ಇದೆ. ಆ ಭೇದವನ್ನು ಸಿ ಅಂತ ಕರೆಯೋಣ. ಆ ಸಿಗೂ ಎ ಮತ್ತು ಬಿಗಳಿಗೂ ಏನಿದೆ, ಭೇದ ಇದೆಯೋ ಅಭೇದ ಇದೆಯೋ ಅಂತ ಪ್ರಶ್ನೆ ಕೇಳಿದ್ರೆ ಮತ್ತೆ ಭೇದ ಇದೆ ಅಂತಲೇ ಅನ್ಬೇಕು. ಮತ್ತೆ ಭೇದ ಇದೆ ಅಂತಂದಮೇಲೆ ಆ ಹೊಸ ಇನ್ನೊಂದು ಭೇದ ಬಂತಲ್ಲ, ಡಿ ಅಂತ. ಆ ಡಿಗೂ ಮೊದಲಿನ ಸಂಗತಿಗಳಿಗೂ ಭೇದ ಇದೆಯೋ ಅಭೇದ ಇದೆಯೋ ಅಂತ ನಿಮ್ಮನ್ನು ಪ್ರಶ್ನೆ ಕೇಳಬೇಕು. ನಾವು ತಾರ್ಕಿಕ ವಿಶೇಷಕರನ್ನು ನಾವು ಕೇಳ್ತೀವಿ. ಅವರು ಅನಿವಾರ್ಯವಾಗಿ ಹೌದು ಮತ್ತು ಅಲ್ಲೂ ಭೇದ ಇದೆ ಅಂತ ಅನ್ಬೇಕು. ಅಭೇದ ಇದೆ ಅಂತ ಹೇಳಿ ಬರೋದಿಲ್ಲ. ಭೇದನೇ ಇದೆ ಅಂತಂದ್ಬಿಟ್ರೆ ಇದು ಎಲ್ಲಿ ತನಕ ಇದು ಮುಗಿಯೋದು ಯಾವಾಗಿದು? ಇದು ಮುಗಿಲಿಕ್ಕೆ ಇಲ್ವಾ? ಏನು ಗೊಂದಲ? ಆದ್ದರಿಂದ ನಿಮ್ಮದು ಒಂದು ಗೊಂದಲದ ಗೂಡಾಯಿತು ನೀವು ಹೇಳುವ ವೇದಾಂತ ಎಲ್ಲ. ಅದಕ್ಕೆ ಅವರು ಅಲ್ಲ ನಿಮಗೂ ಹೀಗೆ ಆಗೋಲ್ಲೇನು, ನೀವು ಪರಮಾತ್ಮನಿಗೆ ಅನಂತ ಗುಣ ಅಂತಿರಲ್ಲ, ನಿಮಗೂ ಈ ಸಮಸ್ಯೆ ಇಲ್ಲ ಅಂತಂದರೆ ನಮಗೆ ಆ ಸಮಸ್ಯೆ ಇಲ್ಲ. ಪರಮಾತ್ಮನ ಗುಣಗಳಿಗೂ ಪರಮಾತ್ಮನಿಗೂ ಭೇದ ಇಲ್ಲ, ಭೇದ ಇದೆ ಅಂತ ಹೇಳಿ ನಾವು ಸಿಕ್ಕಿಬಿಡ್ತಿದ್ವಿ. ಭೇದವಿಲ್ಲ, ಇರೋದು ವಿಶೇಷ. ವಿಶೇಷ ಅನ್ನುವಂಥ ಒಂದು ಶಕ್ತಿ ಇದೆ. ಆ ವಿಶೇಷ ಅನ್ನುವ ಶಕ್ತಿ ಪರಮಾತ್ಮನಲ್ಲಿ ಮಾತ್ರ ಇದೆ ಅಂತಲ್ಲ, ನಮ್ಮಲ್ಲೂ ಇದೆ. ಆದರೆ ನಮ್ಮಲ್ಲಿರುವಂಥ ಆ ಶಕ್ತಿ, ವಿಶೇಷ ಅನ್ನುವ ಶಕ್ತಿಗಿಂತ ಪರಮಾತ್ಮನಲ್ಲಿರುವಂಥ ವಿಶೇಷ ಅನ್ನುವ ಶಕ್ತಿ ಹೆಚ್ಚು ವಿಶಿಷ್ಟವಾದದ್ದು. ಇಷ್ಟೇ, ಸಮಾನವಾದದ್ದೇ ಆದರೆ ವಿಶಿಷ್ಟವಾದದ್ದು. ಹೀಗೆ ನ್ಯಾಯ ವಿಶೇಷಕರಿಗೆ ಆ ಮಾವಿನ ಹಣ್ಣು ಮತ್ತು ಅದರ ಗುಣಕ್ಕೆ ಭೇದವನ್ನು ಒಪ್ಪಿ, ಆ ಭೇದಕ್ಕೂ ಮೊದಲಿನ ವಸ್ತುಗಳಿಗೂ ಮತ್ತೊಂದು ಭೇದವನ್ನು ಒಪ್ಪಿ, ಮತ್ತೊಂದು ಭೇದವನ್ನು ಒಪ್ಪಿ, ಮತ್ತೊಂದು ಭೇದವನ್ನು ಒಪ್ಪಿ, ಏನು ಸಮಸ್ಯೆಯಲ್ಲಿ ಅವರು ಸಿಕ್ಕಿಬಿದ್ದಿದ್ದು, ಯಾವ ಕೆಸರಿನಲ್ಲಿ ಮೇಲೆಳಿಕ್ಕೆ ಆಗದೇ ಇರುವಂಥ ಒಂದು ಕೆಸರು ಅಂತ ಒಂದು ಸುಳಿಯಲ್ಲಿ ಸಿಕ್ಕಿಬಿದ್ದಿದ್ರಲ್ಲ, ಆ ಸುಳಿಯಲ್ಲಿ ನಾವು ಸಿಕ್ಕಿಬಿಡೋದಿಲ್ಲ. ಯಾಕಂದರೆ ಪರಮಾತ್ಮನ ಗುಣಗಳಿಗೂ ಅವನಿಗೂ ಏನು ಭೇದನೋ ಅಭೇದನೋ ಅಂತ ಕೇಳಿದರೆ ನಾವು ಅಭೇದನೇ ಅಂತೇವೆ. ಭೇದ ಇಲ್ಲ ಅಲ್ಲಿ. ಪರಮಾತ್ಮನೇ ಗುಣ, ಪರಮಾತ್ಮನೇ ಜ್ಞಾನ. ಆದ್ದರಿಂದ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಪರಮಾತ್ಮನನ್ನೇ ಜ್ಞಾನ ಅಂತ ಉಪನಿಷತ್ತು ವರ್ಣನೆ ಮಾಡಿದೆ. ಅದಕ್ಕಾಗಿ ಆ ಥರ ವರ್ಣನೆ ಮಾಡಲಿಕ್ಕೆ ಅದೇ ಕಾರಣ. ಪರಮಾತ್ಮನನ್ನ ಜ್ಞಾನಿ ಅಂತಲೂ ನೀವು ಪ್ರಶಂಸೆ ಮಾಡ್ರಿ. ಪರಮಾತ್ಮ ಸರ್ವಜ್ಞ, ಎಲ್ಲ ಜ್ಞಾನ ಉಳ್ಳವನು. ನಾನು ಮನೆ ಉಳ್ಳವನು, ಸರಿ. ಈ ಜಗತ್ತಿನಲ್ಲಿ ನಾನು ಧನ ಉಳ್ಳವನು. ನಾನೇ ಧನ ಅಲ್ಲ ಜಗತ್ತಿನಲ್ಲಿ, ನಾನೇ ಧನ ಅಂತ ನಾನು ಅನ್ಕೋಬಾರ್ದು. ಯಾಕೆಂದರೆ ಧನ ಅನ್ನೋದು ಜಡವಾದ ವಸ್ತು, ನಾನು ಚೇತನ ವಸ್ತು. ನಾನೇ ಧನ ಅಲ್ಲ, ನಾನು ಧನ ಉಳ್ಳವನು ಮಾತ್ರ. ಆದರೆ ಪರಮಾತ್ಮಂದು ಹಾಗಲ್ಲ. ಆ ಪರಮಾತ್ಮನ ಪ್ರಾಪರ್ಟಿ ಏನಿದೆ ಮತ್ತು ಜೀವದ ಮೂಲ ಪ್ರಾಪರ್ಟಿ ಏನಿದೆ, ಇವೆಲ್ಲ ಈ ಧನದಂತೆ ಜಡವಾದ ಪ್ರಾಪರ್ಟಿ ಅಲ್ಲ. ಇದು ಜಡವಾದ ಪ್ರಾಪರ್ಟಿ ಅಲ್ಲ. ಆದ್ದರಿಂದ ಜ್ಞಾನ, ಆನಂದ ಇವೆಲ್ಲವೂ ಕೂಡ ಚೇತನ. ಆದ್ದರಿಂದ ಆ ಗುಣಗಳಿಗೂ ಪರಮಾತ್ಮನಿಗೂ ಅಭೇದ, ಪೂರ್ಣವಾದ ಅಭೇದವೇ. ಆದರೆ ಪರಮಾತ್ಮನ ಗುಣ ಅಂತ ಅಂತೀವಿ ಹೇಗೆ ಅಂತಂದರೆ ವೈಶಿಷ್ಟ್ಯ, ವಿಶೇಷ ಅನ್ನುವ ಶಕ್ತಿ ಇದೆ. ಈ ವಿಶೇಷ ಅನ್ನುವ ಶಕ್ತಿಯಿಂದ ಪರಮಾತ್ಮನ ಸ್ವರೂಪಕ್ಕೆ ಯಾವುದೇ ಸಮಸ್ಯೆ ಬರದೇ ಇರುವಂತೆ ನಾವು ವರ್ಣನೆ ಮಾಡ್ತೇವೆ. ಆದರೆ ನಿಮಗದು ಬರೋದಿಲ್ಲ ಅಂತ ತಾರ್ಕಿಕರನ್ನು, ಮತ್ತೆ ತಾರ್ಕಿಕರು ಅಂತ ಒಟ್ಟಾಗಿ ನ್ಯಾಯ ವಿಶೇಷಕರನ್ನು ಇಬ್ಬರನ್ನು ಸಮಷ್ಟಿಯಾಗಿ ಹೇಳುವ ಶಬ್ದ ಅದು. ಅದು ಯಾಕೆ ಅವರಿಬ್ಬರಿಗೂ ತಾರ್ಕಿಕರು ಅನ್ನೋ ಶಬ್ದ ಬಂತು ಅಂದರೆ, ಆ ನ್ಯಾಯ ವಿಶೇಷಕರಿಗೆ ಈ ಶಾಸ್ತ್ರಗಳಿಗಿಂತ, ವೇದಾದಿ ಶಾಸ್ತ್ರಗಳು, ಪುರಾಣದ ಶಾಸ್ತ್ರಗಳಿಗಿಂತ ಅವರಿಗೆ ತರ್ಕವೇ ಹೆಚ್ಚು ಮುಖ್ಯ. ನಮಗಾಗಲ್ಲ. ನಮಗೆ ತರ್ಕಕ್ಕಿಂತ ಶಾಸ್ತ್ರ ಹೆಚ್ಚು ಮುಖ್ಯ.
ನೀವು ಶಾಸ್ತ್ರದ ಮತ್ತು ಪ್ರತ್ಯಕ್ಷದ ಬೆಂಬಲ ಇಲ್ಲದೆ ಹೋದರೆ ತರ್ಕ ಸ್ವಚ್ಛಂದವಾಗಿ ಯಾರ್ಯಾರ್ದೋ ಕೈಗೆ ಸಿಕ್ಕು ದುರುಪಯೋಗ ಆಗಿಬಿಡ್ತದೆ. ಸ್ತ್ರೀಗೊಬ್ಬಳಿಗೆ ಒಂದು ಸರಿಯಾದ ರಕ್ಷಣೆ ಇಲ್ಲದೆ ಹೋದರೆ ಅವಳು ಹೇಗೆ ದುರುಪಯೋಗಕ್ಕೊಳಗಾಗ್ತಾಳೋ ಹಾಗೆ ಅನುಮಾನವೂ ಕೂಡ ದುರುಪಯೋಗಕ್ಕೊಳಗಾಗ್ತದೆ ಶಾಸ್ತ್ರ ಮತ್ತು ಪ್ರತ್ಯಕ್ಷದ ಬೆಂಬಲ ಇಲ್ಲದೆ ಹೋದರೆ ಅಂತ ನಾವು ಹೇಳುವರು. ಆದ್ದರಿಂದ ನ್ಯಾಯ ವಿಶೇಷಕ ಇಬ್ಬರನ್ನು ಕೂಡ ತಾರ್ಕಿಕರು ಅಂತ ಯಾಕೆ ಕರೆದ್ರು ಅಂದರೆ ಅವರು ತರ್ಕಕ್ಕೆ ಹೆಚ್ಚು ಬಲ ಕೊಡುವವರು. ಅದರ ತರ್ಕವನ್ನು ಪ್ರಯೋಗ ಮಾಡೋದ್ರಲ್ಲೇ ಅವರು ಉತ್ಸಾಹ ಹೆಚ್ಚು. ನಮ್ಮದು ತರ್ಕವನ್ನು ಪ್ರಯೋಗ ಮಾಡೋದ್ರಲ್ಲೆಲ್ಲ ಏನಿದ್ರು ತತ್ಮಾತ್ ಶಾಸ್ತ್ರಂ ಪ್ರಮಾಣಂತೆ, ಶಾಸ್ತ್ರ ಏನು ಹೇಳಿದೆ ಅಂತ ನೋಡೋದೇ ನಮ್ಮ ಮುಖ್ಯ ಉದ್ದೇಶ. ಆದ್ರಿಂದ ತಾರ್ಕಿಕರನ್ನು ಕೆಲವು ಕಡೆ ಹಾಸ್ಯ ಮಾಡ್ತಾರೆ. ಏನಂದ್ರೆ ಪ್ರತ್ಯಕ್ಷ ದೃಷ್ಟಮರ್ಥಂ ತರ್ಕೇನ ಬುಭುತ್ಸಂತೆ ತರ್ಕರಸಿಕಾಹ, ಅನುಮಾನೇನ ಬುಭುತ್ಸಂತೆ ತರ್ಕರಸಿಕಾಹ. ಇಲ್ಲಿ ಎದುರುಗಡೆ ಪುಸ್ತಕ ಇದೆ. ಇದ್ದ ಪುಸ್ತಕವನ್ನು ಪುಸ್ತಕ ಇದೆ ಅಲ್ಲಿ ಏನು ಪ್ರಮಾಣ ಅಂತಂದ್ರೆ ಕಣ್ಣಿಗೆ ಕಾಣ್ತಿದೆ ಅಷ್ಟು ಸಾಕಲ್ಲ, ಅದು ಅವ್ರಿಗೆ ಸಮಾಧಾನ ಆಗೋದಿಲ್ಲಂತೆ. ಕಣ್ಣಿಗೆ ಕಾಣ್ತಿದೆ ಪುಸ್ತಕ ಅನ್ನೋದು ಜನಸಾಮಾನ್ಯರು, ಓದು ಬರಹ ಬರದೇ ಇದ್ದವರು, ಮೂರ್ಖರು, ಪಾಮರು ಎಲ್ಲರೂ ಕೂಡ ಕಣ್ಣಿಗೆ ಕಾಣ್ತಿದೆ, ಅದರಿಂದ ಪುಸ್ತಕ ಇದೆ. ಮತ್ತೆ ಊಟ ಮಾಡಿದ್ವಿ, ಹಸಿವು ಪರಿಹಾರ ಆಯಿತು, ಇವೆಲ್ಲ ಸಂಗತಿಗಳು ಕೂಡ ನಮಗೆ ಪ್ರತ್ಯಕ್ಷ ಗೋಚರ ಆದದ್ದು ಅಂತೇಳಿ ಸಮಾಧಾನ ಪಡ್ತಾರೆ. ಇವ್ರದ್ದು ಇವೆಲ್ಲವೂ ಕೂಡ ಅನುಮಾನದಿಂದ ತಿಳ್ಕೋಬೇಕು, ತರ್ಕದಿಂದ ತಿಳ್ಕೋಬೇಕು ಅಂತ ಹೋಗ್ತಾರೆ. ಇಲ್ಲಿ ಪುಸ್ತಕ ಯಾಕಿದೆ ಅಂತಂದ್ರೆ ಆ ಪುಸ್ತಕವನ್ನು ಹಿಡಿದು ಓದಿದ್ರಿಂದ ನಮ್ಗೆ ಜ್ಞಾನ ಬಂತು, ಆದ್ರಿಂದ ಈ ಪುಸ್ತಕ ಇಲ್ಲಿದೆ. ನೀರು ಯಾಕಿದೆ ಅಂತಂದ್ರೆ ನೀರು ಕಣ್ಣಿಗೆ ಕಾಣಿಸ್ತಾದ್ರಿಂದ ಇದೆ ಅಂತ ನಾವಂದ್ರೆ ಹಾಗಲ್ಲ, ನೀರು ಕುಡಿದ್ರಿಂದ ನಮಗೆ ಬಾಯಾರಿಕೆ ಪರಿಹಾರ ಆಯಿತು, ಆದ್ರಿಂದ ನೀರು ಇರೋದು ಖಾತ್ರಿ ಆಯಿತು ಅಂತಾರೆ. ಇಷ್ಟು ಪ್ರತ್ಯಕ್ಷದಿಂದ ಸ್ಪಷ್ಟವಾದ ವಿಚಾರಗಳನ್ನು ಕೂಡ ಮತ್ತೆ ಅನುಮಾನ ಪ್ರಯೋಗ ಮಾಡಿ ತಿಳ್ಕೋಬೇಕು ಅಂತ ಹೋಗ್ತಾರೆ. ಆದ್ರಿಂದ ಅವ್ರನ್ನ ತಾರ್ಕಿಕರು ಅಂತ ಕರೀತಾರೆ. ನಾವು ಹಾಗಲ್ಲ, ನಾವು ತಾರ್ಕಿಕರಲ್ಲ, ನಾವು ವೇದಾಂತಿಗಳು. ಯಾಕಂದ್ರೆ ವೇದಾಂತ ಅಂದ್ರೆ ಉಪನಿಷತ್ತು. ಮತ್ತೆ ನಾವು ಭಾಗವತರು ಕೂಡ. ಯಾಕಂದ್ರೆ ಭಗವಂತನ ಕುರಿತಾದಂಥ ಯಾವ ಶಾಸ್ತ್ರ ಇದೆ, ಭಾಗವತ, ಮಹಾಭಾರತ, ರಾಮಾಯಣಾದಿಗಳು, ಅವುಗಳನ್ನು ನಂಬಿ ಬದುಕೋರಾದ್ರಿಂದ ನಾವು ಭಾಗವತರು. ನಾವು ವೈದಿಕರು. ಯಾಕಂದ್ರೆ ವೇದಗಳನ್ನು ನಂಬಿ ಬದುಕೋರಾದ್ರಿಂದ. ಆದ್ರಿಂದ ನಮಗೆ ವೈದಿಕರು, ಭಾಗವತರು ಮತ್ತೆ ಉಳಿದೆಲ್ಲ ಶಾಸ್ತ್ರಗಳನ್ನು ಉಳಿದೆಲ್ಲ ಹೆಸರುಗಳು ಕೂಡ ನಮಗೆ ಕೊಡಬಹುದು. ಆದರೆ ಅವರು ಕೇವಲ ತಾರ್ಕಿಕರಾಗಿ ಉಳಿದಾದ್ರಿಂದ ಯಾವುದಕ್ಕೂ ಕೆಲಸಕ್ಕೆ ಬಾರದೇ ಇರುವಂಥ ಒಬ್ಬ ಪರಮಾತ್ಮನನ್ನು ನಂಬಿ ಅವನಿಗೆ ಎಂಟೇ ಗುಣ, ಅವನಿಗೆ ಆಕಾರ ಇಲ್ಲ ಅಂತ ಹೇಳುವಂಥ ಒಂದು ಸಮಸ್ಯೆಗೆ ಸಿಲುಕಿದ್ರು. ಮತ್ತು ಆ ಸುಳಿಗೆ ಸಿಲುಕಿದ್ರು. ಅದರಿಂದ ಎದ್ದು ಬರಲಿಕ್ಕಾಗದೇ ಇರುವಂಥ ಸುಳಿಗೆ ಸಿಲುಕಿದ್ರು ಅನ್ನುವಲ್ಲಿಗೆ ಇವತ್ತಿನ ಈ ಭಾಗ ಮುಕ್ತಾಯ ಕಂಡಿದೆ. ಇಲ್ಲಿ ನಾವು ನೋಡಿದ್ದೇನಿದೆ 23ನೇ ಶ್ಲೋಕ, ಇದು 15ನೇ ಸರ್ಕದ 23ನೇ ಶ್ಲೋಕ. ಇಲ್ಲಿಗೆ ನ್ಯಾಯ ವೈಶೇಷಿಕರ ಸಿದ್ಧಾಂತದ ಖಂಡನೆ ಮುಗೀತು. ಸಾಂಖ್ಯ ಯೋಗರದು ಮುಗೀತು, ನ್ಯಾಯ ವೈಶೇಷಿಕರದು ಕೂಡ ಇಲ್ಲಿ ಖಂಡನೆ ಮಾಡಿದಂತ ಆಯ್ತು. ಈಗ ಇನ್ನು ಮುಂದೆ ನೋಡೋದೇನಿದೆ, 24ನೇ ಶ್ಲೋಕದಿಂದ ನೋಡೋದೇನಿದೆ, ಇದು ಬೌದ್ಧ ಮತದ ವಿಮರ್ಶೆ. ಇನ್ನು ಮುಂದೆ ನಾವು ನೋಡೋದು ಅದನ್ನು ನಾಳೆ ದಿವಸ ನೋಡೋಣ. ಇಲ್ಲಿಗೆ ಈ 15ನೇ ಸರ್ಕದ 23ನೇ ಶ್ಲೋಕ ಇದು ಸಮಾಪ್ತಿಯನ್ನು ಕಂಡಿದೆ.